ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಕ್ರಿಕೆಟ್ ಫ್ಯಾನ್ಸ್ಗಳ ಜೊತೆಗೆ ಇವಾಗ BCCIಗೂ ಕೂಡ ಒಂದು ಗೊಂದಲ ಸೃಷ್ಟಿಯಾಗಿದೆ. ಕಾರಣ ಏನಂತಂದ್ರೆ ಮುಂಬರುವ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು, ಭಾರತ ತಂಡದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಕೂಡ ಈಗ BCCI ಜೊತೆಗೆ ಫ್ಯಾನ್ಸ್ಗೂ ಕೂಡ ಗೊಂದಲ ಶುರುವಾಗಿದೆ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಾಸ್ ಟಿವಿಯ ಮುಖ್ಯಸ್ಥರಾದಂತಹ ಕಿರಣ್ ಕುಮಾರ್ DK ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತೀರ್ಥ. ಸರ್, ನಿಮಗೆ ಗೊತ್ತಿದೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ತಗೊಂಡ್ರು. ಇವಾಗ ಮುಂಬರುವ ಇಂಗ್ಲೆಂಡ್ ಸರಣಿಗೆ ಯಾರು ಭಾರತ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ? ಆ, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ತಗೋಬೇಕಾಗಿತ್ತು, ತಗೊಂಡಿಲ್ಲ ಅಂದ್ರು ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ತಾ ಇದ್ರು, ಅದರಲ್ಲೇನು ಡೌಟ್ ಇಲ್ಲ. Okay. ಈಗ ಹ್ಮ್. ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಬಹಳ ಕುತೂಹಲ ಭರಿತವಾದ ಕ್ವಶನ್. ಹಾ. ಅಟ್ ಪ್ರೆಸೆಂಟ್ BCCIಗೂ ಈ ಬಗ್ಗೆ ಕ್ಲಾರಿಟಿ ಇದ್ದಂಗಿಲ್ಲ. ಹ್ಮ್. ಬಹಳಷ್ಟು ಮೀಡಿಯಾಗಳು ಶುಭ್ಮನ್ ಗಿಲ್ ಮುಂದಿನ ಕ್ಯಾಪ್ಟನ್ ಅಂತ ಹೇಳ್ತಿದ್ದಾರೆ. ಹಾ. ಮೇ ಬಿ ಗಿಲ್ ಕ್ಯಾಪ್ಟನ್ ಆಗ್ಬೋದು. ಹ್ಮ್. ಬಟ್ ಈ ಸಿಚುವೇಶನ್ ಒಂದೊಂದು ದಿನಕ್ಕೂ ಹೇಗ್ ಬೇಕಾದ್ರೂ ಬದಲಾಗ್ತಾ ಇರಬಹುದು. ಹೌದು. ಇಂಡಿಯಾ ಪಾಕ್ ಯುದ್ಧ ಮಾಡ್ಬಿಟ್ಟು ಅಂತ ಹೇಳ್ತಾ ಇದ್ರು, ನೆಕ್ಸ್ಟ್ ಸ್ವಲ್ಪ ಹೊತ್ತಿಗೆನೆ ಕದನ ಕದನ ವಿರಾಮ ಘೋಷಣೆ ಆಯ್ತಲ್ಲ, ಆ ತರ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬದಲಾಗ್ಬೋದು. ಹ್ಮ್. ಚಾನ್ಸ್ ಅಂತ ಬಂದಾಗ ಹ್ಮ್. 4 ಪ್ಲೇಯರ್ಸ್ ಈ ರೇಸ್ ಅಲ್ಲಿ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶುಭ್ಮನ್ ಗಿಲ್, ಓಕೆ. ಜಸ್ಪ್ರೀತ್ ಬುಮ್ರಾ, ಹ್ಮ್. KL ರಾಹುಲ್, ಹ್ಮ್. ರಿಷಬ್ ಪಂತ್. ಹ್ಮ್. ಇವ್ರು 4 ಜನರನ್ನ ಬಿಟ್ಟು ಇನ್ಯಾರನೋ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಹ್ಮ್. ಇವ್ರು 4 ಜನರಲ್ಲಿ ಆ ಪೈಪೋಟಿ ಕಾಣಿಸ್ತಾ ಇದೆ. ಅಂದ್ರೆ ಈ ಪರ್ಟಿಕ್ಯುಲರ್ ಇವ್ರ 4 ಜನ ಏನಕ್ಕೆ, ಅಂದ್ರೆ ಈ ಪೈಪೋಟಿ ಈ 4 ಜನ ಮಧ್ಯೆ ಏನಕ್ಕೆ ಕಾರಣ ಇರ್ಬೋದು? ಒಂದು ಸೀನಿಯಾರಿಟಿನೂ ಕೂಡ ಇರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಅದನ್ನ ಬಿಟ್ಟು ಯೂತ್ಸ್ಗೆ ಯಾಕೆ ಚಾನ್ಸ್ ಕೊಡಬಾರ್ದು ಈ ಒಂದು ಎಕ್ಸ್ಪೆರಿಮೆಂಟ್ ತರ? ಹೌದು, ಯೂತ್ಸ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಹ್ಮ್. ಧೋನಿ ಕ್ಯಾಪ್ಟನ್ ಆದಾಗ ಅವರೇನು ಸೀನಿಯರ್ ಪ್ಲೇಯರ್ ಅಲ್ಲ. ಹ್ಮ್. ಅದೇ ರೀತಿ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ಸಿ ತಗೊಂಡಾಗ 2011ಗೆ ಅವರು ಟೆಸ್ಟ್ ಪದಾರ್ಪಣೆ ಮಾಡ್ತಾರೆ. ಹೌದು. 2014 ಕ್ಯಾಪ್ಟನ್ ಆಗ್ತಾರೆ. ಹಾ. ಇನ್ನೂ ಹಿಂದಕ್ಕೆ ಬೇರೆ ಬೇರೆ ಟೀಮ್ಗಳನ್ನ ನೋಡಿದ್ರೆ ಗ್ರೇಮ್ ಸ್ಮಿತ್ ಎಲ್ಲ ತುಂಬಾ ಸಣ್ಣ ಏಜ್ ಅಲ್ಲಿ ಅರೌಂಡ್ 2021 ಇದ್ದಾಗಲೇ ನ್ಯಾಷನಲ್ ಟೀಮನ್ನ ಕ್ಯಾಪ್ಟನ್ ಆಗಿ ಮುಂದಕ್ಕೆ ಕರ್ಕೊಂಡು ಹೋಗುವಂತ ಅವಕಾಶ ಸಿಗುತ್ತೆ. ಹಾ. ಯಂಗ್ಸ್ಟರ್ಸ್ಗೆ ಕ್ಯಾಪ್ಟನ್ಸಿ ಕೊಡೋದೇನು ಹೊಸದಲ್ಲ, ಕೊಡ್ತಾರೆ. ಓಕೆ. ಇಲ್ಲಿ ಟೆಸ್ಟ್ ಕ್ರಿಕೆಟ್ ಮೊದ್ಲಿದ್ದಂಗಿದೆ, ಹ್ಮ್. ಆದ್ರೆ ಆಡೋ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗಿದೆ. ಆದ್ರೆ ಟೆಸ್ಟ್ ಕ್ರಿಕೆಟ್ ಮೊದ್ಲಿದ್ದಂಗೆ ಇಲ್ಲ ಅಂತಲೇ ನಾವು ಯಾಕೆ ಅನ್ಕೋಬೇಕಂದ್ರೆ, ಹೌದು. ಮೊದಲು ಇಷ್ಟು ಸ್ಪೀಡ್ ಆಗಿ ರನ್ ಹೊಡಿತಿರ್ಲಿಲ್ಲ. ಹ್ಮ್. ಅಲ್ಲಿ ಪ್ಲೇಯರ್ಸ್ ಎಲ್ಲ ಈ T20 ಪ್ರಭಾವ ಇರಲಿಲ್ಲ. ಹಾ. ಅವಾಗ ಏನಾಗಿತ್ತು, ಒನ್ ಡೇ T20 ಪ್ರಭಾವ ಇವಾಗ ಜಾಸ್ತಿ ಆಗಿ ಹೊಡಿ ಆಟಗಾರರಾಗಿದ್ದಾರೆ. ಟೆಕ್ನಿಕಲಿ ಸೌಂಡ್ ಆಗಿರ್ಬೇಕು, ಸ್ಟ್ರಾಂಗ್ ಇರಬೇಕು, ಆ ತರದ ವಿಚಾರಗಳಿಗೆ ಹ್ಮ್. ಈಗ ಒಂದಷ್ಟು ಗಮನ ಕಡಿಮೆ ಕೊಡ್ತಿದ್ದಾರೆ. ಹ್ಮ್. ಬಟ್ ಟೆಸ್ಟ್ ಕ್ರಿಕೆಟ್ ಅದನ್ನ ಬಯಸುತ್ತೆ. ಯಾಕೆಂತಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಹ್ಮ್. ರೆಡ್ ಬಾಲ್ ಹ್ಮ್. ಅಥವಾ ಈ ನೈಟ್ ಹೊನಲು ಬೆಳಕಿನ ಮ್ಯಾಚ್ ಆಡಿದ್ರೆ ಪಿಂಕ್ ಬಾಲ್, ಹೌದು. ಇವುಗಳಲ್ಲೆಲ್ಲ ತುಂಬಾ ಸೀಮ್ ಇರುತ್ತೆ, ಸ್ವಿಂಗ್ ಇರುತ್ತೆ, ಬೌನ್ಸ್ ಇರುತ್ತೆ. ಅದರಲ್ಲೂ ಕೂಡ ಈ ವಿದೇಶದ ಪಿಚ್ಗಳಲ್ಲಿ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಹ್ಮ್. ಈ ಪಿಚ್ಗಳಲ್ಲಿ, ಸೌತ್ ಆಫ್ರಿಕಾ ಪಿಚ್ಗಳಲ್ಲಿ ಹ್ಮ್. ನಮ್ಮ ಇಂಡಿಯನ್ಸಿಗೆ ಬ್ಯಾಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹ್ಮ್. ಇಂಥ ಕಂಡೀಷನ್ ಅಲ್ಲಿ ಅನುಭವಿ ಮತ್ತು ಪ್ರೂವನ್ ಪ್ಲೇಯರು ಕ್ಯಾಪ್ಟನ್ ಆಗಿರೋದು ಒಳ್ಳೇದಾಗುತ್ತೆ. ಯಾಕೆಂದ್ರೆ ಆ ಪ್ಲೇಯರ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಹಾ. ಅವ್ನ ಕಾನ್ಫಿಡೆನ್ಸ್ ಇರುತ್ತೆ, ಅವನಿಗೆ ತಂಡವನ್ನ ಮುನ್ನಡೆಸೋಕೆ, ಅವ್ನು ಚೆನ್ನಾಗಿ ರನ್ ಹೊಡಿತಾ ಇದ್ರೆ ಮುನ್ನಡೆಸೋಕೆ, ಹಾ. ಅಥವಾ ಚೆನ್ನಾಗಿ ವಿಕೆಟ್ ತೆಗಿತಾ ಇದ್ರೆ ಮುನ್ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಟೀಮ್ ಇಂಡಿಯಾ ಸ್ಥಿತಿ ನೋಡಿದ್ರೆ ಏನಾಗಿತ್ತು, ಕೆಲವು ದಿನಗಳ ಮೊನ್ನೆವರೆಗೂ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆಗಿ Captain ಹೋಗ್ಬೋದು ಅಂತ ಇತ್ತು. ಹೌದು. ಸಡನ್ ಆಗಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ತಗೊಂಡ ನಂತರ ಹ್ಮ್. ಇವ್ರ ಜೊತೆಗೆ ವಿರಾಟ್ ಕೊಹ್ಲಿ ಹೆಸರು ಬಂತು. ಹ್ಮ್. ವಿರಾಟ್ ಕೊಹ್ಲಿಗೆ ಮತ್ತೆ ಕ್ಯಾಪ್ಟನ್ಸಿ ಕೊಡ್ತಾರೆ, ಕೊಡ್ಬೋದು. ಯಾಕೆಂದ್ರೆ ಅನುಭವಿಗಳಿಲ್ಲ, ಹ್ಮ್. ಮುಂದಿನ ದಿನಗಳಲ್ಲಿ ಏನಾದ್ರು ಗಿಲ್ಲಕ್ ಕೊಡ್ಬೋದಾ, ಈ ತರದ್ ಬಂತು. ಹೌದು. ಈಗ ವಿರಾಟ್ ಕೊಹ್ಲಿ ಕೂಡ ರಿಟೈರ್ ತಗೊಂಡಿರೋದ್ರಿಂದ ಹಾ. ಈಗ ಇರೋ ಆಪ್ಷನ್ಸ್ ಅವರು 4 ಜನ: ಹ್ಮ್. ಶುಭ್ಮನ್ ಗಿಲ್, ಬುಮ್ರಾ, ಹ್ಮ್. ರಾಹುಲ್, ಪಂತ್. ಈಗ ಒಬ್ಬೊಬ್ಬರೇ ಹಾಗೆ ನೋಡ್ಬಿಡೋಣ. ಈಗ ಬುಮ್ರಾ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಸ್ವಲ್ಪ ದಿನಗಳ ಹಿಂದೆ ಆಸ್ಟ್ರೇಲಿಯಾ ಸೀರೀಸ್ ಆಡ್ಬೇಕಾದ್ರೆ ವೈಸ್ ಕ್ಯಾಪ್ಟನ್ ಆಗಿ ಬುಮ್ರಾನ್ ಮಾಡಿರ್ತಾರೆ, ಹೌದು. ರೋಹಿತ್ ಶರ್ಮಾನ ಕ್ಯಾಪ್ಟನ್ ಆಗಿ ಮಾಡಿರ್ತಾರೆ. ಅದರ ಅರ್ಥ ಮುಂದಿನ ದಿನಗಳಲ್ಲಿ ರೋಹಿತ್ ಶರ್ಮಾ ರಿಟೈರ್ಡ್ ಆದ್ರೂ ಕೂಡ ಬುಮ್ರಾ ಟೀಮ್ ಇಂಡಿಯಾವನ್ನ ಮುನ್ನಡೆಸ್ತಾರೆ ಅಂತ. ಹೌದು. ಆದ್ರೆ ಏನಾಯ್ತು, ಬುಮ್ರಾಗೆ 5 ಮ್ಯಾಚ್ಗಳನ್ನ ಆಡೋಕೆ ಆಗ್ಲಿಲ್ಲ. ಲಾಸ್ಟ್ ಮ್ಯಾಚ್ ಗಾಯದಿಂದ ಹೊರಗೋಗ್ತಾರೆ. ಹ್ಮ್. ಇವಾಗ್ಲೂ ಫಿಟ್ನೆಸ್ ಇಶ್ಯೂ ಇದೆ. ಹೌದು. ಬುಮ್ರಾಗೆ ಇಂಗ್ಲೆಂಡ್ ಸೀರೀಸಿಗೆ ಕ್ಯಾಪ್ಟನ್ ಆಗಿ ಕರ್ಕೊಂಡು ಹೋಗೋ ಸ್ಥಿತಿಲಿ ಇದಾರ ಅನ್ನೋದು ಡೌಟ್. ಹಾ. ಅದು ಬಿಟ್ಟು ನೀನು ಎಷ್ಟು ಮ್ಯಾಚ್ ಆಡ್ತೀಯ ಅಷ್ಟು ಮ್ಯಾಚ್ ಕ್ಯಾಪ್ಟನ್ ಆಗಿರಪ್ಪ, ನೀನ್ ಇಲ್ದಾಗ ಇನ್ನೊಬ್ಬ ಯಾರೋ ಕ್ಯಾಪ್ಟನ್ಸಿ ಮಾಡ್ತಾನೆ ಅನ್ನೋ ಡಿಸಿಷನ್ ಗಳನ್ನ ತಗೋಬಹುದು. ಹಾ. ಹಾಗಿದ್ದಾಗ ಏನಾಗುತ್ತೆ, ಬುಮ್ರಾನ ಕ್ಯಾಪ್ಟನ್ ಮಾಡಿ ಹ್ಮ್. ಶುಭ್ಮನ್ ಗಿಲ್ಲನ್ನ ವೈಸ್ ಕ್ಯಾಪ್ಟನ್ ಮಾಡ್ಬೋದು, ಅಥವಾ KL ರಾಹುಲ್ನ ವೈಸ್ ಕ್ಯಾಪ್ಟನ್ ಮಾಡ್ಬೋದು. ಹ್ಮ್. ಬುಮ್ರಾ ಯಾವ ಮ್ಯಾಚ್ ಅನ್ನ ಆಡಲ್ಲ, ಆ ಹ್ಮ್. ಮ್ಯಾಚ್ ಅಲ್ಲಿ ಇವ್ರು ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ. ಬಟ್ ಅದು ಮೇಲ್ನೋಟಕ್ಕೆ ಸಾಧ್ಯತೆ ಕಡಿಮೆ ಇದೆ. ಯಾಕೆಂತಂದ್ರೆ ಬುಮ್ರಾಗೆ ಈಗ ಆ ಮಟ್ಟದ ಒತ್ತಡವನ್ನ ಕೊಡೋ ಕಂಡೀಷನ್ ಅಲ್ಲಿ ಇಲ್ಲ. ಹ್ಮ್. ಅದ್ರ ಜೊತೆಗೆ ಬುಮ್ರಾನ ವೈಸ್ ಕ್ಯಾಪ್ಟನ್ ಮಾಡಲ್ಲ, ಅವ್ರ ಅನುಭವಿ ಪ್ಲೇಯರ್ ಆಗಿರೋದ್ರಿಂದ. ಗಿಲ್ಲ ಅಥವಾ ಪಂತೋ ಯಾರೋ ಕ್ಯಾಪ್ಟನ್ ಆದ್ರೆ ಹ್ಮ್. ಬುಮ್ರಾನ ವೈಸ್ ಕ್ಯಾಪ್ಟನ್ ಮಾಡಲ್ಲ, ಉಪನಾಯಕನ್ ಮಾಡಲ್ಲ. ಓಕೆ. ಅದರಿಂದಾಗಿ ಮತ್ತಷ್ಟು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಚಾನ್ಸಸ್ ಕಡಿಮೆ. ಹಾ. ಬುಮ್ರಾನ ಈ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗಿಡಬಹುದು ಅಂತ ಕಾಣಿಸುತ್ತೆ. ಹ್ಮ್. ಅದ್ರ ಆಚೆಗೆ ಮುಂಬೈ ಲಾಬಿ ಏನಾದ್ರು ವರ್ಕೌಟ್ ಆದ್ರೆ ಬುಮ್ರಾ ಕ್ಯಾಪ್ಟನ್ ಆದ್ರೂ ಆಗ್ಬೋದು, ಹ್ಮ್. ಬಟ್ ಚಾನ್ಸಸ್ ಆರ್ ಲೆಸ್. ಶುಭ್ಮನ್ ಗಿಲ್ ಹೆಸರು ಮುಂಚೂಣಿಯಲ್ಲಿದೆ. ಹಾ. ಮೇ ಬಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆದ್ರೂ ಆಗ್ಬೋದು. ಯಾಕೆಂತಂದ್ರೆ ಅವರನ್ನ ಫ್ಯೂಚರ್ ಕ್ಯಾಪ್ಟನ್ ಅಥವಾ ಫ್ಯೂಚರ್ ಸ್ಟಾರ್ ಆಗಿ ನೋಡ್ತಾ ಇದ್ದಾರೆ. ಹಾ. ಅದರಲ್ಲೂ ಈಗಾಗಲೇ
ಚಾಂಪಿಯನ್ಸ್ ಟ್ರೋಫಿ ಟೂರ್ನಮೆಂಟ್ ಇಂಡಿಯಾ ಏನ್ ಗೆಲ್ತು, ರೋಹಿತ್ ಶರ್ಮಾಗೆ ಡೆಪ್ಯೂಟಿ ಆಗಿ ಹಾ. ಅಂದ್ರೆ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ಲನ್ನೇ ನೇಮಕ ಮಾಡಿದ್ರು. ಹೌದು. ಅದರ ಅರ್ಥ ಮುಂದಿನ ದಿನಗಳಲ್ಲಿ ಹಾ. T20 ಅಟ್ ಪ್ರೆಸೆಂಟ್ ಸೂರ್ಯಕುಮಾರ್ ಯಾದವ್ ಇರೋದ್ರಿಂದ ಗಿಲ್ ಬಗ್ಗೆ ಏನ್ ಥಿಂಕ್ ಮಾಡ್ತಿದಾರೋ ಗೊತ್ತಿಲ್ಲ. ಹ್ಮ್. ಮುಂದಿನ ದಿನಗಳಲ್ಲಿ ಟೆಸ್ಟ್ ಮತ್ತು ಒನ್ ಡೇ ಫಾರ್ಮೆಟ್ ಅಲ್ಲಿ ಗಿಲ್ ಅನ್ನ ಲೀಡರ್ಶಿಪ್ ರೋಲ್ ಅಲ್ಲಿ ಅಂತೂ ನೋಡ್ತಿದ್ದಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಹ್ಮ್. ಯಾಕೆಂತಂದ್ರೆ ಬುಮ್ರಾ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಹೊರಗೆ ಬಂದ ಆ ಮ್ಯಾಚ್ ಅಲ್ಲಿ ಅನೌನ್ಸ್ ಮಾಡಿರಲಿಲ್ಲ. ಸ್ಟಿಲ್ ಶುಭ್ಮನ್ ಗಿಲ್ ಅನ್ನ ವೈಸ್ ಕ್ಯಾಪ್ಟನ್ ಅನ್ನೋ ಫೀಲಿಂಗ್ ಅಲ್ಲೇ ನೋಡ್ತಾ ಇದ್ರು. ಹೌದು. ಅದರಿಂದಾಗಿ ಓಕೆ ಗಿಲ್ಲನ್ನ ಮಾಡ್ಬೋದು. ಆ ಪೊಟೆನ್ಷಿಯಲ್ ಇದೆಯಾ? ಡೆಫಿನೆಟ್ಲಿ ಇದೆ. ಯಾಕೆಂದ್ರೆ ಈಗಾಗಲೇ ಅದನ್ನ ಲೀಡರ್ಶಿಪ್ ಗ್ರೂಪ್ ಗುರ್ಸಿರೋದ್ರಿಂದಾನೆ ಒಂದು ಪ್ಲೇಯರ್ ಆಗಿ ಒಳ್ಳೆ ಪ್ಲೇಯರ್ ಆಗಿ ಅದರಲ್ಲೂ ಟೆಸ್ಟ್ಗೆ ಸೂಟ್ ಆಗ್ತಾರೆ, ಆಲ್ ಫಾರ್ಮೆಟ್ ಸೂಟ್ ಆಗುವಂತ ಪ್ಲೇಯರ್, ಹೌದು. ಮುಂದಿನ ಕಿಂಗ್ ಅನ್ನೋ ತರ ಅಥವಾ ಪ್ರಿನ್ಸ್ ಅನ್ನೋ ತರನೇ ಈಗ ಕರೀತಾರೆ, ಹ್ಮ್ ಮುಂದೆ ಕಿಂಗ್ ಅನ್ನೋ ತರ ಕರೀತಾ ಇರೋದ್ರಿಂದ ಆ ಪೊಟೆನ್ಷಿಯಲ್ ಇದೆ, ಅದ್ರಲ್ಲೇನು ಡೌಟ್ ಇಲ್ಲ. ಆದ್ರೆ ಆ ಪರ್ಫಾರ್ಮೆನ್ಸ್ ಕ್ಯಾಪ್ಟನ್ಸಿ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂದ್ರೆ ಆ ಮಟ್ಟದ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಇಲ್ಲ. ಈಗ ಗುಜರಾತ್ ಟೈಟನ್ ಅನ್ನ ಚೆನ್ನಾಗಿ ಲೀಡ್ ಮಾಡ್ತಿದ್ರೆ ಅದೆಲ್ಲ ಕಾಣಿಸ್ತಿದೆ. Okay. ಬಟ್ IPL ಅನ್ನ ಲೀಡ್ ಮಾಡೋದಕ್ಕೂ ನ್ಯಾಷನಲ್ ಟೀಮ್ ಅನ್ನ ಲೀಡ್ ಮಾಡೋದಕ್ಕೂ, ಅದರಲ್ಲೂ ನ್ಯಾಷನಲ್ ಟೀಮ್ ಅಲ್ಲಿ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಲೀಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದು. ಶುಭ್ಮನ್ ಗಿಲ್ ಇಲ್ಲಿ ಒಂದಷ್ಟು ಡ್ರಾಬ್ಯಾಕ್ ಕೂಡ ಕಾಣಿಸುತ್ತೆ. ನಮಗೆ ಮೇಲ್ನೋಟಕ್ಕೆ ಗಿಲ್ ಬೆಸ್ಟ್ ಸೂಟೆಡ್ ಅಂತ ಅನ್ಸಿದ್ರು ಕೂಡ ಹೌದು. ಗಿಲ್ ಡ್ರಾಬ್ಯಾಕ್ ಏನು ಅಂತಂದ್ರೆ ಅವರು ಔಟ್ಸೈಡ್ ಇಂಡಿಯಾ ಹಾ. ಅವೇ ಪಂದ್ಯಗಳಲ್ಲಿ, ಅವೇ ಮ್ಯಾಚ್ಗಳಲ್ಲಿ, ಅವೇ ಕಂಟ್ರಿಗಳಲ್ಲಿ ಅಷ್ಟಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಹಾ. ಅವ್ರ ರೆಕಾರ್ಡ್ಸ್ ಅನ್ನ ನೋಡಿದ್ರೆ 2021 ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಗಾಬಾ ಟೆಸ್ಟ್ ಅಲ್ಲಿ 91 ರನ್ ನೋಡೋದು ಆ ಮ್ಯಾಚ್ ಗೆಲ್ಲೋದು ಕಾರಣ ಆಗ್ತಾರೆ. ಹ್ಮ್. 2021 4 ಇಯರ್ಸ್ ಕಳೆದ್ರು ಹಾ. ಅವರು ಇಲ್ಲಿವರೆಗೂ ವಿದೇಶದಲ್ಲಿ ಒಂದು ಹಾಫ್ ಸೆಂಚುರಿ ಹೊಡೆದಿಲ್ಲ. ಹ್ಮ್. ಅವ್ರು ಒಂದು ಮ್ಯಾಚ್ ಅಲ್ಲೂ 40ಕ್ಕಿಂತ ಜಾಸ್ತಿ ರನ್ ಅನ್ನ ಹೊಡೆದಿಲ್ಲ. ಹ್ಮ್. 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 ಆಸ್ಟ್ರೇಲಿಯಾ ಸೀರೀಸಿಗೆ ಹೋಗ್ತಾರೆ. ರೋಹಿತ್ ಶರ್ಮಾ ಫಸ್ಟ್ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆಗಿರಲ್ಲ. ಸೆಕೆಂಡ್ ಮ್ಯಾಚಿಗೆ ಅವರು ಟೀಮಿಗೆ ಬಂದಾಗ ಹೌದು. ಅವ್ರು ಆಡ್ತಾ ಇರಲ್ಲ. ಸೆಕೆಂಡ್ ಮ್ಯಾಚಿಗೆ ಬಂದಾಗ ಗಿಲ್ಲನ್ನೇ ಡ್ರಾಪ್ ಮಾಡ್ತಾರೆ. ಹ್ಮ್. ಇಂಥ ಪರಿಸ್ಥಿತಿ ಇದ್ದಾಗ ಅವರಿಗೆ ಟೆಸ್ಟ್ ಅಲ್ಲಿ ಕ್ಯಾಪ್ಟನ್ಸಿ ಕೊಡಬಹುದಾ ಅಂತ ಒಂದು ಡೌಟ್ ಇದೆ. ಹ್ಮ್. ಅದ್ರಾಚೆಗೆ ಅವರು ವಿದೇಶಗಳಲ್ಲಿ ಪ್ರೂವನ್ ಪ್ಲೇಯರ್ ಅಲ್ಲ. ಹೌದು. ಅದರಿಂದಾಗಿ ಕ್ಯಾಪ್ಟನ್ಸಿ ಕೊಟ್ಟು ಇನ್ನೊಂದಷ್ಟು ಒತ್ತಡ ಕೊಡ್ತಾರಾ ಹ್ಮ್. ಅನ್ನೋದು ಪ್ರಶ್ನೆ ಇದ್ದೇ ಇದೆ. ಹ್ಮ್. ನೋಡ್ಬೇಕು ಅದೊಂದು. ಬಟ್ ಆಬ್ವಿಯಸ್ಲಿ ಮೇಲ್ನೋಟಕ್ಕೆ ಕಮಿಂಗ್ ಡೇಸ್ ಅಲ್ಲಿ, ಹಾ. ಕಮಿಂಗ್ ಇಯರ್ಸ್ ಅಲ್ಲಿ ಗಿಲ್ ಅನ್ನ ಕ್ಯಾಪ್ಟನ್ ಆಗಿ ಇವ್ರು ನೋಡ್ತಿದಾರೆ, ಅದ್ರಲ್ಲೇನು ಡೌಟ್ ಇಲ್ಲ. ಬಟ್ ಈ ಪರಿಸ್ಥಿತಿಯಲ್ಲಿ ಗಿಲ್ ಮೊದಲ ಆಯ್ಕೆ ಆಗ್ತಾರಾ ಅದನ್ನ ನಾವೀಗ ಆಯ್ಕೆ ಮಂಡಳಿ ನಿರ್ಧಾರಕ್ಕೆ ಕಾಯ್ಬೇಕು. ಇನ್ನೊಂದು KL ರಾಹುಲ್. ಹ್ಮ್. KL ರಾಹುಲ್ಗೆ ಈಗ ಅನುಭವ ಇದೆ. KL ರಾಹುಲ್ ನಮ್ಮ ಕನ್ನಡಿಗ ಸೂಟೇಬಲ್ ಆಗ್ಬೋದು. 58 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ, 36 ಸರಾಸರಿ ಇದೆ. ಹ್ಮ್. ಆದ್ರೂ ಕೂಡ ಅವ್ರು ಇಷ್ಟು ವರ್ಷದಲ್ಲಿ ಅವ್ರ ಪ್ಲೇಸ್ ಅನ್ನ ಪರ್ಮನೆಂಟ್ ಆಗಿ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ನಮಗೆ ಅನ್ಸುತ್ತೆ. ಅಷ್ಟರೊಳಗೆ ಎಲ್ಲ ಹೊರಗೆ ಬಂದ್ಬಿಡ್ತಾರೆ. ಹೌದು. ಅದ್ರ ಜೊತೆಗೆ ಅವರು ಈ ಕ್ಯಾಪ್ಟನ್ಸಿ ಒತ್ತಡ ಬರ್ಡನ್ ಅನ್ನು ಹೇಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಹ್ಮ್. 2022 ಅಲ್ಲಿ ಅವ್ರನ್ನ ಕ್ಯಾಪ್ಟನ್ ರೋಲ್ ಅಲ್ಲೇ ನೋಡ್ತಾ ಇದ್ರು. ರೋಹಿತ್ ಶರ್ಮನ ಯಾವಾಗ ಟೆಸ್ಟ್ ಕ್ಯಾಪ್ಟನ್ ಮಾಡ್ತಾರೆ ಹಾ. ಅವಾಗ KL ರಾಹುಲ್ಗೆ ವೈಸ್ ಕ್ಯಾಪ್ಟನ್ ಜವಾಬ್ದಾರಿಯನ್ನ ಕೊಡ್ತಾರೆ. ರೋಹಿತ್ ಶರ್ಮಾ ಇಲ್ಲದೆ ಇದ್ದಾಗ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ ಜೋನ್ಸ್ಬರ್ಗ್ ಅಲ್ಲಿ ಅವ್ರು ಕ್ಯಾಪ್ಟನ್ಸಿನ ಮಾಡ್ತಾರೆ. ಹೌದು. 3 ಮ್ಯಾಚ್ ಅನ್ನ ಕ್ಯಾಪ್ಟನ್ಸಿ ಮಾಡಿ 2ರಲ್ಲಿ ಗೆದ್ದಿದ್ದಾರೆ. ಈ ಅನುಭವ ಎಲ್ಲ ಇದೆ. ಆದ್ರೆ 2023 ನಂತರ KL ರಾಹುಲ್ ಅನ್ನ ಆ ಲೀಡರ್ಶಿಪ್ ಗ್ರೂಪ್ ಇಂದ ಹೊರಗಿಡ್ತಾರೆ. ಈಗ ಸಡನ್ ಆಗಿ ಮತ್ತೆ ಕನ್ಸಿಡರ್ ಮಾಡ್ತಾರಾ? ನಮಗೆ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಒಂದು ವರ್ಡ್ ಕೇಳಿ ಬಂದಿತ್ತು, ಹ್ಮ್. ಮಿಸ್ಟರ್ ಫಿಕ್ಸ್ ಇಟ್ ಅಂತ. ಹಾ. ಅಂದ್ರೆ ಅಲ್ಲಿ ಸ್ವಲ್ಪ ನಾನ್ ಕ್ಯಾಪ್ಟನ್ ಆಗ್ಬೇಕು, ಫ್ಯೂಚರ್ ಕ್ಯಾಪ್ಟನ್ ಆಗ್ಬೇಕು, ಈ ತರದೆಲ್ಲ ರಿಷಬ್ ಪಂತ್ ತರದವರೆಲ್ಲ ಮಾತಾಡಿದ್ರು. ಹಾ. ಆ ಟೈಮಲ್ಲಿ ನಾನ್ ಮಿಸ್ಟರ್ ಫಿಕ್ಸ್ ಇಟ್ ಆಗಿ ನನಗೆ ಕ್ಯಾಪ್ಟನ್ಸಿ ಕೊಟ್ರೆ ತಗೋತೀನಿ ಅನ್ನೋ ಅರ್ಥದಲ್ಲಿ ರಾಹುಲ್ ಮಾತಾಡಿದ್ರು ಅನ್ನೋದೆಲ್ಲ ಚರ್ಚೆ ಆಗಿತ್ತು. Okay. ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಹ್ಮ್. ಆ ರೋಲನ್ನು ಏನಾದ್ರು ಈಗ ಸದ್ಯಕ್ಕೆ ಕ್ಯಾಪ್ಟನ್ಸಿ ರೋಲನ್ನ ಸದ್ಯದಲ್ಲಿ KL ರಾಹುಲ್ ಕೊಟ್ಟೆ. ಯಾಕಂದ್ರೆ 33 ವರ್ಷ, ಹ್ಮ್. 1-2 ವರ್ಷ ಅಥವಾ 1-2 ಟೆಸ್ಟ್ WTC ಸೀಸನ್ ಅಲ್ಲಿ ಅವರನ್ನ ಮುಂದುವರಿಸಿ ಹ್ಮ್. ಆಮೇಲೆ ಈ ಟೈಮಲ್ಲಿ ಅದರ್ಸ್ ಅನ್ನ ಗ್ರೂಮ್ ಮಾಡಿ ಅವ್ರಿಗೇನಾದ್ರು ಕ್ಯಾಪ್ಟನ್ಸಿ ಕೊಡ್ತಾರ ಅನ್ನೋದು ಒಂದು ಆಪ್ಷನ್ ಇದೆ. Okay. ಇನ್ನು ರಿಷಬ್ ಪಂತ್. ಹಾ. ರಿಷಬ್ ಪಂತ್ ಒಂದ್ ರೀತಿಯಲ್ಲಿ ವಿಶೇಷ ಅಂತ ಅನಿಸ್ತಿದ್ದಾರೆ ನಮ್ಗೀಗ. ಯಾಕೆಂತಂದ್ರೆ ಅವರು T20 ಅಲ್ಲಿ ಒನ್ ಡೇ ಅಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ಟೀಮ್ ಇಂಡಿಯಾಗೆ. ಹಾ. ಆದ್ರೆ ಟೆಸ್ಟ್ ಅಲ್ಲಿ ತುಂಬಾ ವರ್ಷಗಳಿಂದ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಹ್ಮ್. ಅದರಲ್ಲೂ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಧೋನಿಯನ್ನು ಮೀರಿಸೋ ತರ, ಅಂದ್ರೆ ಇಂಡಿಯಾ ಕಂಡಂತಹ ಗ್ರೇಟೆಸ್ಟ್ ವಿಕೆಟ್ ಕೀಪರ್ ಬ್ಯಾಟರ್ ಆಗ್ಬಿಡ್ತಾರೆ. ಈಗಲೇ ಅರ್ಧ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ 20 ವರ್ಷ ಆಗಿದ್ದಾಗಲೇ ಐ ಥಿಂಕ್ 2017 ಅವಾಗ್ಲೇ ಅವರು ಟೀಮ್ ಇಂಡಿಯಾಗೆ ಬಂದವರು. ಹ್ಮ್. ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಈಗ 7 ವರ್ಷ ಅವರು ಈಗಾಗಲೇ ಟೆಸ್ಟ್ ಅಲ್ಲಿ ಆಡಿದ್ದಾರೆ. ಹಲವು ಸೆಂಚುರಿಗಳನ್ನು ಹೊರಗಡೆ ಹೊಡೆದಿದ್ದಾರೆ. ಹೌದು. ಅನುಭವ ಇದೆ. ಹ್ಮ್. ಆದ್ರೆ ಅವರನ್ನೊಂದು ಕನ್ಸಿಡರ್ ಮಾಡಬಹುದು. ಇಲ್ಲೊಂದು ಪ್ರಾಬ್ಲಮ್ ಏನ್ ಕಾಣಿಸುತ್ತೆ ಅಂತಂದ್ರೆ ಹ್ಮ್. LSG ಗೆ ಕ್ಯಾಪ್ಟನ್ ಆಗಿ ತುಂಬಾ ಭರವಸೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು. ಹೌದು, ಇತ್ತು. ಅದನ್ನ ಇವ್ರು ಉಳಿಸ್ಕೊಂಡಿಲ್ಲ. ಹ್ಮ್. ಒಂದ್ ಕಡೆ ಹೆವಿ ಪ್ರೈಸೋ ಏನೋ ಆ ಒತ್ತಡಕ್ಕೆ ಗುರಿಯಾಗಿ ಈ ಕಡೆ ಫೇಲ್ ಆಗ್ತಿದ್ದಾರೆ. ತಂಡವನ್ನು ಕೆಲವು ಡಿಸಿಷನ್ಗಳು ಅಷ್ಟು ನೀಟಾಗಿ ಮುನ್ನಡೆಸ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಹೌದು. ಅದು ಆಯ್ಕೆದಾರ್ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ. ಹ್ಮ್. ಇನ್ನೊಂದು ತುಂಬಾ ಮೇಜರ್ ಡ್ರಾಬ್ಯಾಕ್ ಆಗ್ಬೋದು ರಿಷಬ್ ಪಂತ್ಗೆ. ಅದೇನಂತಂದ್ರೆ ಹ್ಮ್. ಅವರ ಒಂದು ಕ್ಲಚ್ ಮೂಮೆಂಟ್ ಅಲ್ಲಿ, ಇಂಪಾರ್ಟೆಂಟ್ ಮೂಮೆಂಟ್ ಅಲ್ಲಿ ಹೊಡಿಬಡಿ ಆಟಕ್ಕೆ ಹೋಗಿ ವಿಕೆಟ್ ಕೊಡೋದು. ಹೌದು. ಅವ್ರ ನೇಚರೇ ಹೊಡಿಬಡಿ ಆಟ, ಒಪ್ಕೊಳ್ಳೋಣ. ಹ್ಮ್. ಟೆಸ್ಟ್ ಅಲ್ಲಿ ಯಾರು ಈ ತರ ಆಡಲ್ಲ. ಹಾ. ಇವ್ರು ಚೆನ್ನಾಗಿ ಆಡಿ ಸಕ್ಸಸ್ ಆಗಿದ್ದಾರೆ. ಹ್ಮ್. ಆದ್ರೆ ಸಮ್ ಟೈಮ್ಸ್ ಅವ್ರು ಒಂದು ಕೆಟ್ಟ ಹೊಡೆತ
ಮ್ಯಾಚ್ ಅನ್ನೇ ಕಳ್ಕೊಳ್ಳೋ ಸ್ಥಿತಿ ಮಾಡುತ್ತೆ. ಹ್ಮ್. ಇದಕ್ಕೆ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಗೌತಮ್ ಗಂಭೀರ್ ತುಂಬಾ ಅಸಮಾಧಾನ ಆಗಿದ್ರು, ಪಂತ್ ಬೈದಿದ್ರು ಅನ್ನೋದೆಲ್ಲ ಇತ್ತು. ಈ ಕಾರಣಕ್ಕಾಗಿ ಪಂತ್ನ ಫ್ಯೂಚರಿಸ್ಟಿಕ್ ಆಗಿ ನೋಡ್ಬೋದೇನೋ, ಹಾ. ಬಟ್ ಇಲ್ಲಿ ಅದೊಂದು ಡ್ರಾಬ್ಯಾಕ್ ಕಾಣಿಸ್ತಾ ಇದೆ. ಹೇಗೆ ಕನ್ಸಿಡರ್ ಮಾಡ್ತಾರ ಅಂತ ನೋಡ್ಬೇಕು. ಅದೇ ನೀವ್ ಹೇಳಿರೋ 4 ಆಟಗಾರರು ಕೂಡ ಕ್ಯಾಪ್ಟನ್ ಲಿಸ್ಟ್ ಅಲ್ಲಿ ಇದ್ದಾರೆ. ಸೊ ಅವರಿಗೆ ಮೈನಸ್ ಇದೆ, ಪ್ಲಸ್ ಇದೆ, 50-50 ಇದೆ. ಅದ್ರಲ್ಲಿ ಕಂಪೇರ್ ಮಾಡಕ್ ನೋಡಿದ್ರೆ ಬುಮ್ರಾ ಬೆಟರ್ ಅಂತ ಅನ್ಸುತ್ತೆ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಕ್ಯಾಪ್ಟನ್ಸಿಯಲ್ಲಿ. ಸೊ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಸೊ ಇವ್ರು 3 ಜನಕ್ಕೂ ಕಂಪೇರ್ ಮಾಡಿದ್ರೆ ಬುಮ್ರಾ ಬೆಟರ್ ಅಂತ ಅನ್ಸಲ್ವಾ? ಬುಮ್ರಾ ಹಂಗ ನೋಡಿದ್ರೆ ಬುಮ್ರಾ ಬೆಟರೇ. ಹ್ಮ್. ಬಟ್ ಕ್ಯಾಪ್ಟನ್ಸಿ ಅಂತ ಬಂದಾಗ ನಾರ್ಮಲಿ ನೋಡಿ, ವೇಗದ ಸ್ಪೀಡ್ ಬೌಲರ್ಸು ಹಾ. ಯಾರು ಕೂಡ ತುಂಬಾ ವರ್ಷಗಳ ಕಾಲ ಕ್ಯಾಪ್ಟನ್ಸಿಯನ್ನ ಮಾಡಿಲ್ಲ. ಅವ್ರನ್ನ ಕನ್ಸಿಡರ್ ಯಾಕೆ ಮಾಡಲ್ಲ ಅಂತಂದ್ರೆ ಹ್ಮ್. ಸಹಜವಾಗಿ ಅವ್ರಿಗೆ ಒತ್ತಡ ಜಾಸ್ತಿ ಆಗುತ್ತೆ ಅಂತ. ಹಾ. ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಸ್ಪೀಡ್ ಬೌಲರ್ ಆಗಿ ಈಗ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಹಾ. ಬಟ್ ಅವರು ಬುಮ್ರಾ ಅಷ್ಟು ವರ್ಕ್ಲೋಡ್ ಅನ್ನ ತಗೊಳಲ್ಲ. ಹಾ. ಅವ್ರು ಆಲ್ರೌಂಡರ್ ತರ ಬ್ಯಾಟಿಂಗ್ ಅನ್ನು ಮಾಡೋದ್ರಿಂದ ಮತ್ತೆ ಆ ಮಟ್ಟಕ್ಕೆ ಒತ್ತಡ ಇರಲ್ಲ. ಹ್ಮ್. ಮತ್ತೆ ಫಿಟ್ನೆಸ್ ಅಂತ ಇಶ್ಯೂ ಬಂದಾಗ ಇಂಡಿಯನ್ ಸ್ಪೀಡ್ ಬೌಲರ್ ಫಿಟ್ನೆಸ್ ಬೇರೆ ತರ ಇರುತ್ತೆ. ಹೌದು. ಈಗಾಗಲೇ ಬುಮ್ರಾ ಅಂತ ಇವ್ರ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ರು, ಅದ್ರಲ್ಲೇನು ಡೌಟ್ ಇಲ್ಲ, ಮುಂದೆ ಕ್ಯಾಪ್ಟನ್ ಮಾಡಬೇಕು ಅಂತ. ಹಾ. ಆದ್ರೆ ಪರಿಸ್ಥಿತಿ ಮೊದ್ಲಿದ್ದಂಗೆ ಇವಾಗ ಕಾಣಿಸ್ತಾ ಇಲ್ಲ. ಹ್ಮ್. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ತೀರ್ಥ, ಹ್ಮ್. ಟೆಸ್ಟ್ ಕ್ರಿಕೆಟ್ T20 ಅಥವಾ ಒನ್ ಡೇ ಅಷ್ಟು ಈಸಿ ಇಲ್ಲ. ಹೌದು. ಅಲ್ಲಿ ಆ ತಂತ್ರಗಾರಿಕೆ ಒಂದೊಂದು ಸೆಷನ್ ಅನ್ನು ವಿನ್ ಆಗ್ತಾ ಹೋಗೋದು ಅದು ಬಹಳ ಇಂಪಾರ್ಟೆಂಟ್ ಹ್ಮ್. ಆಗುತ್ತೆ. ಹ್ಮ್. ನಾವು ಈಗಾಗಲೇ ನೋಡಿದೀವಿ, ಇಂಡಿಯಾ ಬಹಳಷ್ಟು ಗ್ರೇಟೆಸ್ಟ್ ಟೆಸ್ಟ್ ಪ್ಲೇಯರ್ಸ್ ಅನ್ನ ಕಂಡುಬಿಟ್ಟಿದೆ. ಹೌದು. ಈಗ ರೋಹಿತ್ ಮತ್ತು ಕೊಹ್ಲಿ ಹೊರಗೆ ಬಂದಿರೋದ್ರಿಂದ ಒಂದು ದೊಡ್ಡ ವ್ಯಾಕ್ಯೂಮ್ ಇದೆ. ಹ್ಮ್. ಈಗ ಏನಾಗುತ್ತೆ ಅಂತಂದ್ರೆ ಆಯ್ಕೆದಾರರಿಗೆ ಒಂದು ಬಹಳ ಟೆನ್ಷನ್, ಬಹಳ ಒತ್ತಡ ಯಾವ ತರ ಬೀಳುತ್ತೆ ಅಂತಂದ್ರೆ, ಹಾ. ಒಳ್ಳೆಯ ತಂಡವನ್ನೂ ಕಟ್ಟಬೇಕು, ಹೌದು. ಯಾಕಂದ್ರೆ ಇವರಿಬ್ಬರ ಜಾಗದಲ್ಲಿ ಸೂಕ್ತ ಪ್ಲೇಯರ್ಸ್ ಅನ್ನ ಫಿಲ್ ಮಾಡಬೇಕು. ಹಾ. ಸೇಮ್ ಟೈಮ್ ಒಳ್ಳೆಯ ಕ್ಯಾಪ್ಟನ್ ಅನ್ನು ಹುಡುಕ್ಬೇಕು. ಹ್ಮ್. ನಾವು ಗ್ರೂಮ್ ಮಾಡ್ತೀವಿ ಅಂತಂದ್ರೆ ಹ್ಮ್. ಈಗ 2025 to 2027 ಹ್ಮ್. ನೆಕ್ಸ್ಟ್ WTC ಆ ಒಂದು ಸೈಕಲ್ ಶುರುವಾಗುತ್ತೆ. ಈ ಸೈಕಲ್ ಅಲ್ಲಿ ನಾವು ಗ್ರೂಮ್ ಮಾಡ್ತೀವಿ ಅಂತ ಹೇಳ್ಕೊಂಡು ಟೈಮ್ ತಗೋತಾ ಹೋದ್ರೆ ಅಲ್ಲಿ ಕಪ್ ಗೆಲ್ಲುವಂತಹ ಅವಕಾಶ ಮಿಸ್ ಆಗುತ್ತೆ. Okay. ಅದರಿಂದಾಗಿ ಈಗಿಂದನೇ ಪ್ರಾಪರ್ ಆಗಿ ಹೋಗ್ಬೇಕಾಗುತ್ತೆ. ಹ್ಮ್. ಮತ್ತೆ ಇಂಗ್ಲೆಂಡ್ ಸೀರೀಸ್ ಈ ಬಾರಿಯ ಆಯ್ಕೆ ಮಂಡಳಿಗೆ ತುಂಬಾ ಸವಾಲಾಗುತ್ತೆ. ಹ್ಮ್. ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡೋ ದೃಷ್ಟಿಯಿಂದ Okay. ಮತ್ತು ಪ್ಲೇಯರ್ಸ್ ಗಳನ್ನು ಆಯ್ಕೆ ಮಾಡೋ ದೃಷ್ಟಿಯಿಂದ. ಕ್ಯಾಪ್ಟನ್ಸಿ ಸೆಲೆಕ್ಷನ್ ಒಂದ್ ಕಡೆ ಆದ್ರೆ ಸರ್, ಇನ್ನು ಟೀಮು ಇವಾಗ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ವಿರಾಟ್ ಕೊಹ್ಲಿ ಇಲ್ಲ, ಅವ್ರ ಪ್ಲೇಸ್ಮೆಂಟ್ಗೆ ಯಾರು ಬರ್ಬೋದು? ಯೂತ್ಸಿಗೆ ಆಪರ್ಚುನಿಟಿ ಕೊಡ್ತಾರಾ ಅಥವಾ ಯಾರಿಗೆ ಅಪ್ಗ್ರೇಡ್ ಮಾಡ್ಬೋದು? ಟೀಮ್ ಸೆಲೆಕ್ಷನ್ ಕೂಡ ಈ ಟೈಮಲ್ಲಿ ಹ್ಮ್. ಈಗ ನಾರ್ಮಲ್ ಒಂದು ಟೀಮ್ ಅನ್ನ ಕಟ್ತಾ ಹೋದಾಗ ಸಡನ್ ಆಗಿ ತುಂಬಾ ಚೇಂಜಸ್ ಇರಲ್ಲ. ಹ್ಮ್. ಎಲ್ಲೋ ಒಬ್ಬ ಪ್ಲೇಯರ್ಸ್ ಅನ್ನ ಬದಲಾವಣೆ ಮಾಡಬೇಕಾಗುತ್ತೆ, ಹೊಸಬ್ರನ್ನ ಕರ್ಕೊಂಡ್ಬಂದು ಗ್ರೂಮ್ ಮಾಡೋದಾಗುತ್ತೆ. ಹೌದು. ಈಗ ಟೆಸ್ಟ್ ಕ್ರಿಕೆಟ್ ಅಂತಂದ್ರೆ ಕಳೆದ ಒಂದಷ್ಟು ದಶಕಗಳಲ್ಲಿ ಇಂಡಿಯಾದಲ್ಲಿ ಮಿಂಚಿರೋ, ನಾವು ಬೌಲಿಂಗ್ ಗಿಂತ ಫಸ್ಟ್ ಬ್ಯಾಟಿಂಗ್ ಅನ್ನು ನೋಡೋಣ. ಹ್ಮ್. ಇಂಡಿಯಾದಲ್ಲಿ ಒಂದಷ್ಟು ಮಿಂಚಿರೋ ಭಾರತೀಯ ಕ್ರಿಕೆಟರ್ಸ್ ಅಂತ ಬಂದಾಗ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಪೂಜಾರ, ರಹಾನೆ ಹಾನೆ. ಇವರಿಬ್ರು ಮೇಜರ್ ಆಗಿ ಬರ್ತಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವ್ರು ಇದ್ರು ಹೌದು. ಬ್ಯಾಟ್ಸ್ಮನ್ ಗಳಾಗಿ, ಇವರು ತುಂಬಾ ಇದ್ರು. ರಿಷಬ್ ಪಂತ್ ರೋಲು ತುಂಬಾ ಚೆನ್ನಾಗಿದೆ, KL ರಾಹುಲ್ ಕೂಡ ಮಾಡಿದ್ದಾರೆ. ಮಾಡಿದ್ದಾರೆ. ಈಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸಹಜವಾಗಿ ಹೊರಗೆ ಬಂದಾಯ್ತು. ಹ್ಮ್. ರಹಾನೆ, ಪೂಜಾರ ಅವ್ರನ್ನ ಈಗಾಗಲೇ ನಾವು ಹೊರಗೆ ಇಟ್ಬಿಟ್ಟಿದ್ದೀವಿ ಒಂದ್ 2 ವರ್ಷದಿಂದ, ಅವ್ರ ಕಡೆಗೆ ನಾವು ನೋಡ್ತಾ ಇಲ್ಲ. ಹ್ಮ್. ಹಾಗಿದ್ದಾಗ ಆ ರೋಲ್ಗಳನ್ನ ನಿಭಾಯಿಸೋರು ಯಾರು ಅಂತ. ಹ್ಮ್. ಈಗ ಇಂಡಿಯಾದಲ್ಲೋ ಅಥವಾ ವೆಸ್ಟ್ ಇಂಡೀಸ್ ಅಲ್ಲೋ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ವೆಸ್ಟ್ ಇಂಡೀಸ್ ಅಲ್ಲೋ, ಇವನ್ ಆಸ್ಟ್ರೇಲಿಯಾದಲ್ಲೂ ಹ್ಮ್. ಹೋಗಿ ಪರ್ಫಾರ್ಮ್ ಮಾಡೋದು ಈಸಿ ಆಗುತ್ತೆ. ಹ್ಮ್. ಅದೇ ಪರಿಸ್ಥಿತಿಯನ್ನ ನಾವು ಬ್ಯಾಟ್ಸ್ಮನ್ಗಳಿಗೆ ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಹೇಳಕ್ಕಾಗಲ್ಲ. ಹೌದು. ಅಲ್ಲಿನ ಪಿಚ್ಗಳಿಗೆ ಹೊಂದ್ಕೊಂಡು ರನ್ ಹೊಡೆಯೋದು ಬಹಳ ಕಷ್ಟ ಆಗುತ್ತೆ. ಹ್ಮ್. ಈಗಾಗಲೇ ಗ್ರೇಟೆಸ್ಟ್ ಪ್ಲೇಯರ್ ಅಂತ ಅನಿಸ್ಕೊಂಡಿರೋ ಸಚಿನ್ ತೆಂಡೂಲ್ಕರ್ ಪರದಾಡಿದ್ದಾರೆ, ಲಕ್ಷ್ಮಣ್, ರಾಹುಲ್ ಹೌದು. ದ್ರಾವಿಡ್, ಸೆಹ್ವಾಗ್, ಹ್ಮ್. ಈ ರೀತಿ ಇವರೆಲ್ಲರೂ ಪರದಾಡಿರೋದೆ. ಇವನ್ ಕೊಹ್ಲಿ ಕೂಡ ಅಲ್ಲಿ ಪರದಾಡಿದ್ದಾರೆ ರನ್ ಹೊಡೆಯೋದಕ್ಕೆ. ಹಾ. ಅಂಥದ್ರಲ್ಲಿ ಈಗ ನಾವು ಗಿಲ್ ಬಗ್ಗೆ ಮಾತಾಡ್ತಾ ಇದ್ವಿ, ಹೊರ ರಾಷ್ಟ್ರಗಳಲ್ಲಿ ಈ ಸೆನಾ ಕಂಟ್ರೀಸ್ಗಳಲ್ಲಿ ರನ್ ಹೊಡೆಯೋಕೆ ಪರದಾಡಿರುವಂತಹ ಗಿಲ್ ಹ್ಮ್. ಅಲ್ಲಿ ಹೋಗಿ ಏನಾಗ್ತಾರೆ, ಅಲ್ಲಿಯ ಬೌಲರ್ಗಳು ಅಂತೂ ಇಂಗ್ಲೆಂಡ್ ಟೀಮ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಹೌದು. ಅವ್ರ ಆ ಪಿಚ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿರ್ತಾರೆ. ಹ್ಮ್. ಇವ್ರು ಹೆಂಗೆ ಎದುರಿಸ್ತಾರೆ, ಇದು ಬಹಳ ಕಷ್ಟ. ಈ ಕ್ಯಾಪ್ಟನ್ಸಿ ರೇಸ್ ಹೊರಗಿಟ್ಟು ನಾವು ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದಾದ್ರೆ ತುಂಬಾ ಪೊಸಿಷನ್ಗಳನ್ನ ಅದ್ಲು ಬದಲು ಮಾಡ್ಬೇಕಾಗುತ್ತೆ. ಈಗ ಸಹಜವಾಗಿ ಹ್ಮ್. ನಮ್ಮ ಇಂಡಿಯಾದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ನೀವು ಯಾವಾಗ್ಲೂ ಮಾತಾಡ್ತೀವಿ ಹೌದು. KL ರಾಹುಲ್ ರೋಲನ್ನ ಒಂದ್ಸಲ ಓಪನಿಂಗ್ ಆಡಿಸ್ತಾರೆ, ಇನ್ನೊಂದ್ಸಲ ಮಿಡ್ಲ್ ಆರ್ಡರ್ Middle order. ಆಡಿಸ್ತಾರೆ ಅಂತ ಮಾತಾಡ್ತೀವಿ ಹೊರತು ಹೌದು. ಅದರ್ ಪ್ಲೇಯರ್ಸ್ಗೆ ಈ ಸಮಸ್ಯೆಯನ್ನ ಬಹಳ ಕೊಟ್ಟಿಲ್ಲ. ಹಾ. ಅದರಲ್ಲೂ ರೋಹಿತ್ ಶರ್ಮಾ ಓಪನರ್ ಆಗಿ ಸ್ಟ್ರಾಂಗ್ ಆಗಿದ್ರು, ಹ್ಮ್. ವಿರಾಟ್ ಕೊಹ್ಲಿ ಸೆಕೆಂಡ್ ಡೌನ್ ಅಂದ್ರೆ ನಂಬರ್ 4 ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು. ಹೌದು. ಟೀಮ್ ಇಂಡಿಯಾಗೆ ಒಂದಷ್ಟು ದಶಕಗಳಿಂದ ನಂಬರ್ 4 ಬಗ್ಗೆ ಚಿಂತೆನೆ ಇಲ್ಲ. ಹಾ. ಸಚಿನ್ ತೆಂಡೂಲ್ಕರ್ ಆ ಜಾಗವನ್ನ ಆಕ್ರಮಿಸ್ಕೊಂಡಿದ್ರು. ಹ್ಮ್. ಈಗ 14 ವರ್ಷಗಳಿಂದ ವಿರಾಟ್ ಕೊಹ್ಲಿ ಆ ಜಾಗವನ್ನ ಇದೆ. ಫಿಲ್ ಮಾಡ್ತಾ ಇದ್ರು. ಒಂದು ಹ್ಮ್. ಕಾನ್ಫಿಡೆನ್ಸ್ ಇತ್ತು. ಹ್ಮ್. ಈಗ ಟೆಸ್ಟ್ ಅಲ್ಲಿ ಒನ್ ಡೇಲಿ ಹೇಗೆ ಹ್ಮ್. ಬೆಸ್ಟ್ ಬ್ಯಾಟರ್ 1 ಡೌನ್ ಆಡ್ತಾರೋ, ಹ್ಮ್. ಅದೇ ರೀತಿ ಟೆಸ್ಟ್ ಅಲ್ಲಿ ಸೆಕೆಂಡ್ ಡೌನ್ ಆಡ್ತಾರೆ ಹ್ಮ್. ಬೆಸ್ಟ್ ಬ್ಯಾಟ್ಸ್ಮನ್. ಹ್ಮ್. ಈಗ ಯಾರು ಬೆಸ್ಟ್ ಬ್ಯಾಟ್ಸ್ಮನ್, ಯಾರನ್ನ ಸೆಕೆಂಡ್ ಡೌನ್ ಆಡಿಸ್ಬೇಕು ಅನ್ನೋದೇ ಇಲ್ಲಿ ಚರ್ಚೆ ಶುರುವಾಗುತ್ತೆ. ಓಕೆ. ಇನ್ನೂ ನೋಡ್ತಾ ಹೋಗೋದಾದ್ರೆ ಹ್ಮ್. KL ರಾಹುಲ್ ಅನ್ನ ಹ್ಮ್.
ಓಪನಿಂಗ್ ಆಡಿಸಿದ್ರು. ಹ್ಮ್ ಹ್ಮ್ ಯಾಕೆಂದ್ರೆ ಮಿಡ್ಲ್ ಆರ್ಡರ್ ಅಂತ ಅನ್ಕೊಂಡು ರೋಹಿತ್ ಶರ್ಮಾ ಜಾಗ ಬಿಟ್ಕೊಟ್ಟ ನಂತರ ಓಪನಿಂಗ್ ಆಡಿಸ್ಬಿಟ್ರು KL ಹೌದು, ರಾಹುಲ್ ಅನ್ನ. ಹೌದು. ಆದ್ರೆ ಇವಾಗ ಇವರಿಗೆ ಮಿಡ್ಲ್ ಆರ್ಡರ್ ಅಲ್ಲಿ ಅನುಭವಿಗಳ ಕೊರತೆ ಇರೋದ್ರಿಂದ KL ರಾಹುಲ್ ಅನ್ನ ಓಪನಿಂಗ್ ಆಡಿಸ್ತಾರ. ಯಶಸ್ವಿ ಜೈಸ್ವಾಲ್ ಒಂದ್ ಸೈಡ್ ಓಪನರ್ ಇರ್ತಾರೆ, ಹಾ. ಇನ್ನೊಬ್ರು ಓಪನರ್ ಯಾರು, ಗಿಲ್ ಕೂಡ ಓಪನಿಂಗ್ ಮಾಡಿದ್ದಾರೆ. ಹ್ಮ್. ಈಗ ಟಾಪ್ ಆರ್ಡರ್ ಅದರಲ್ಲೂ ಇಂಡಿಯಾ ಟೀಮ್ ಹೇಗಿದೆ ಅಂತಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಗಳ ಸಂಖ್ಯೆ ಜಾಸ್ತಿ ಇದೆ. ಹ್ಮ್. ಜೈಸ್ವಾಲ್, ಗಿಲ್, ರಾಹುಲ್ ಇವರೆಲ್ಲ ಓಪನಿಂಗ್ Opening. ಬ್ಯಾಟ್ಸ್ಮನ್ ಗಳೇ ಇದ್ದವರು. ಹೌದು. ಈಗ ಗಿಲ್ ಏನೋ ಮಿಡ್ಲ್ ಆರ್ಡರ್ ಆರಾಮಾಗಿ ಆಡ್ಬೋದು, ರಾಹುಲ್ ಆಡ್ಬೋದು, ಬಟ್ ಹ್ಮ್. ಅದ್ ಹೆಂಗ್ ಆಡಿಸ್ತಾರೆ ಅದೆಲ್ಲ ಆಮೇಲಿನ ಚರ್ಚೆ ಆಗುತ್ತೆ. ಹ್ಮ್. ಬಟ್ ಸೆಲೆಕ್ಷನ್ ಮಾಡುವಾಗ ಅಗರ್ಕರ್ ಆಯ್ಕೆ ಮಂಡಳಿ ಮುಖ್ಯಸ್ಥರಾಗಿರ್ಬೋದು, ಗಂಭೀರ್ ಯಾವ್ಯಾವ ವಿಚಾರಗಳನ್ನ ಥಿಂಕ್ ಮಾಡ್ತಾರೆ ನೋಡ್ಬೇಕು, ಯಾವ ರೋಲ್ಗೆ ಯಾರು ಅಂತ. ಹ್ಮ್. ಇನ್ನೂ ಒಂದು ಆಪ್ಷನ್ ಏನ್ ಬರ್ಬೋದು ಅಂದ್ರೆ ಹ್ಮ್. ಅಭಿಮನ್ಯು ಈಶ್ವರನ್ ತುಂಬಾ ವರ್ಷಗಳಿಂದ ಟಾಪ್ ಆರ್ಡರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಹಾ. ಅವರನ್ನ ತಂಡದೊಳಗೆ ತಗೊಂಡು, ಹ್ಮ್. ಅಥವಾ ಸಾಯಿ ಸುದರ್ಶನ್ ಯಂಗ್ ಪ್ಲೇಯರ್ ಆದ್ರೂ ಕೂಡ ಅನುಭವ ಕಡಿಮೆ ಆದ್ರೆ ಟೆಕ್ನಿಕಲಿ ಸೌಂಡ್ ಇರೋ, ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಕ್ರಿಕೆಟರ್ ಅಂತ ಅವ್ರನ್ನ ಹೇಳ್ತಾ ಇದಾರೆ. ಹ್ಮ್. ಅದರಿಂದ ಸಾಯಿ ಸುದರ್ಶನ್ ಅನ್ನು ಕೂಡ ಏನಾದ್ರು ಓಪನಿಂಗ್ ಕನ್ಸಿಡರ್ ಮಾಡಬಹುದು ಅಥವಾ ಮಿಡ್ಲ್ ಆರ್ಡರ್ ಕನ್ಸಿಡರ್ ಮಾಡಬಹುದು. ಹ್ಮ್. ಜೈಸ್ವಾಲ್ ಒಂದ್ ಕಡೆ ಗ್ಯಾರಂಟಿ. ಹ್ಮ್. ಜೈಸ್ವಾಲ್ ಜೊತೆಗೆ ರಾಹುಲ್ ಮಾಡ್ತಾರ, ಅಭಿಮನ್ಯು ಈಶ್ವರನ್ನ, ಸಾಯಿ ಸುದರ್ಶನ್ ಈ ತರ ಆಪ್ಷನ್ ಓಪನಿಂಗ್ ಆಗುತ್ತೆ. ಹ್ಮ್. ಇನ್ನು ಗಿಲ್ ಒನ್ ಡೌನ್ ಆಡ್ತಾರ, ಸೆಕೆಂಡ್ ಡೌನ್ ಆಡ್ತಾರ ಹ್ಮ್ ಹ್ಮ್. ಅನ್ನೋದು ಒಂದ್ ಪ್ರಶ್ನೆ ಬರುತ್ತೆ. ಹೌದು. ಯಾಕೆಂದ್ರೆ ಗಿಲ್ ಅನ್ನ ವಿರಾಟ್ ಕೊಹ್ಲಿ ಜಾಗದಲ್ಲಿ ಏನಾದ್ರು ಆಡ್ಸೋದಕ್ಕೆ ನೋಡ್ತಾರಂತ. ಹ್ಮ್. ಇನ್ನೂ ಒಂದು ಆಪ್ಷನ್ ಥಿಂಕ್ ಮಾಡಬಹುದು. ಅನುಭವ ಇರೋದ್ರಿಂದ KL ರಾಹುಲ್ಗೆ ಈ ತಲೆ ಬಿಸಿ ಕೊಡೋದು ಬೇಡಪ್ಪ ಓಪನಿಂಗು, ಹ್ಮ್. ಅವ್ರನ್ನ ಸೆಕೆಂಡ್ ಡೌನ್ ಆಡ್ಸೋಣ ಅಂತಾನು ಥಿಂಕ್ ಮಾಡಬಹುದು. ಅಥವಾ ರಾಹುಲ್ ಅನ್ನ ಒನ್ ಡೌನ್ ಆಡಿಸಿ ಗಿಲ್ಲನ್ ಸೆಕೆಂಡ್ ಡೌನ್ ಆಡಿಸ್ಬೋದು. ಹ್ಮ್. ಇನ್ನೂ ಒಂದು ಹೊಸ ಆಪ್ಷನ್ ಏನಾದ್ರು ಕನ್ಸಿಡರ್ ಮಾಡೋದಾದ್ರೆ, ಹ್ಮ್. ಈ ಯಾವ ತಲೆ ಬಿಸಿ ಬೇಡ, KL ರಾಹುಲ್ ಮತ್ತು ಜೈಸ್ವಾಲ್ ಓಪನರ್ ಆಗ್ತಾರೆ, ಗಿಲ್ ಒನ್ ಡೌನ್ ಆಗ್ತಾರೆ, ಹೌದು. ಸೆಕೆಂಡ್ ಡೌನ್ಗೆ ಡೈರೆಕ್ಟ್ ಆಗಿ ಹೊಸಬ್ರನ್ ತರೋಣ. ಅವಾಗ ಶ್ರೇಯಸ್ ಅಯ್ಯರ್ ಒಂದು ಕಂಟೆಂಟರ್ ಆಗ್ತಾರೆ, ಕರುಣ್ ನಾಯರ್ ಕಂಟೆಂಟರ್ ಆಗ್ತಾರೆ, ಹ್ಮ್. ಧ್ರುವ್ ಜುರೇಲ್ ಕಂಟೆಂಟರ್ ಆಗ್ತಾರೆ, ರಿಷಬ್ ಪಂತನು ಬೇಕಿದ್ರೆ ಒಂದ್ ಹಂತಕ್ಕೆ ಮೇಲ್ಗಡೆ ಹಾ, ಆಡಿಸ್ಬೋದು, ಹೌದು. ಅಥವಾ ರಜತ್ ಪಾಟಿದಾರ್ ತರದವರು ಈ ತರದವ್ರನ್ನ ನಾವು ಅವಕಾಶ ಕೊಡ್ಬೋದು. ಹ್ಮ್. ಇನ್ನು ಲೆಫ್ಟ್ ಅಂಡ್ ರೈಟ್ ಆ ತರ ಏನಾದ್ರು ಲೆಫ್ಟ್ ಬೇಕು ಆ ತರದ ಏನಾದ್ರು ಥಿಂಕಿಂಗ್ ಇದ್ರೆ ಚಾನ್ಸಸ್ ವೆರಿ ಲೆಸ್. ಹಾ. ದೇವದತ್ ಪಡಿಕ್ಕಲ್ ಅನ್ನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗಿದ್ರು, ಇಂಡಿಯಾ ಟೀಮ್ ಅಲ್ಲಿ ಅಂದ್ರೆ ಟೆಸ್ಟ್ ಟೀಮ್ ಅಲ್ಲಿ ಇರಿಸ್ಕೊಂಡು ಆಡ್ಸಿದ್ರು, ಹಾ. ಅವ್ರನ್ನ ಕನ್ಸಿಡರ್ ಮಾಡ್ಬೋದು. ಆ ರಿಸ್ಕ್ ತಗೊಳ್ಳೋ ಚಾನ್ಸಸ್ ಕಡಿಮೆ. ಕಡಿಮೆ. ಈ ಹೌದು. ರೀತಿ ಆಪ್ಷನ್ಸ್ ತುಂಬಾ ಕಾಣಿಸ್ತಾ ಇದೆ. ಹ್ಮ್. ಬಟ್ ಕ್ಲಾರಿಟಿ ಅಟ್ ಪ್ರೆಸೆಂಟ್ ಕೂಡ ಆಯ್ಕೆ ಮಾಡ್ಲಿಕ್ಕಿಲ್ಲ. ಹ್ಮ್. ಮತ್ತೆ ಇದು ಯಾವ ರೀತಿಯ ಕಷ್ಟ ಆಗುತ್ತೆ ಅಂತಂದ್ರೆ, ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಹ್ಮ್. ಸಚಿನ್, ಗಂಗೂಲಿ, ದ್ರಾವಿಡ್, ಸೆಹ್ವಾಗ್, ಲಕ್ಷ್ಮಣ್ ಈ ರೀತಿಯ ಘಟಾನುಘಟಿಗಳೇ ಪರದಾಡಿರುವಂತಹ ದೇಶ ಅದು. ಹಾ. ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹ್ಮ್. ಅಲ್ಲಿ ಹೋದ ತಕ್ಷಣ ಬಹಳ ಚಾಲೆಂಜಸ್ ಎಲ್ಲ ಎದುರಾಗುತ್ತೆ. ಹ್ಮ್. ಆಗ ಪರಿಸ್ಥಿತಿಗೆ ನೋಡ್ಕೊಂಡು ಆಟಗಾರರ ರೋಲ್ ಕೂಡ ಬದಲಾಗೋ ಚಾನ್ಸಸ್ ಇದೆ. ಸರ್, ಇನ್ನೊಂದು ಕ್ಯಾಪ್ಟನ್ಸಿ ಮತ್ತೆ ಬ್ಯಾಟಿಂಗ್ ವಿಭಾಗ ನಮ್ಮ ಇಂಡಿಯಾದ ಯಾವ ತರ ಇರುತ್ತೆ ಅಂತ ಹೇಳಿದ್ರಿ. ಬೌಲಿಂಗ್ ವಿಭಾಗದಲ್ಲಿ ಯಾರ್ಯಾರು ಇರ್ತಾರೆ ಮತ್ತೆ ಯಾವ ತರ ನಮ್ದು ಟೀಮ್ ಸ್ಟ್ರಾಂಗ್ ಇದೆ ಈಗ ಓವರಾಲ್ ಆಗಿ ಓವರ್ ಆಗಿ? ಓವರಾಲ್ ಆಗಿ ನಮಗೆ ಇನ್ನೂ ಆ ಮಟ್ಟದ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ಆಟಗಾರರ ಫಿಟ್ನೆಸ್ಸು ಹ್ಮ್. ಬಹಳಷ್ಟು ವಿಚಾರಗಳನ್ನ ನಾವು ಗಮನಿಸ್ಬೇಕಾಗತ್ತೆ. ಹೌದು. ಯಾಕೆಂತಂದ್ರೆ ಫಿಟ್ ಇದಾರೆ ಅಂತ ಅಂದ್ರೆ ಜಸ್ಪ್ರೀತ್ ಬುಮ್ರಾ, ಹೌದು. ಮೊಹಮ್ಮದ್ ಶಮಿ, ಹ್ಮ್. ಮೊಹಮ್ಮದ್ ಸಿರಾಜ್ ಸಿರಾಜ್. ಇವರು ಗ್ಯಾರಂಟಿ ಪಿಕ್ ಆಗ್ತಾರೆ ಸ್ಪೀಡ್ ಬೌಲಿಂಗ್ ಅಂತ ಬಂದಾಗ. ಹ್ಮ್. ಇನ್ನು ಅವ್ರ ಜೊತೆಗೆ ಅಡಿಷನಲ್ ಆಗಿ ಪ್ರಸಿದ್ಧ ಕೃಷ್ಣನ ಬಹಳ ವರ್ಷಗಳಿಂದ ಕನ್ಸಿಡರ್ ಮಾಡ್ತಾ ಇದ್ರು, ಗಾಯದಿಂದ ಹೊರಗಿದ್ರು. ಬಟ್ ಈ ಸಲ IPL ಅಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗ್ ಪರ್ಫಾರ್ಮ್ ಮಾಡ್ತಿರೋದ್ರೆ ಅವ್ರನ್ನ ಕನ್ಸಿಡರ್ ಮಾಡೋದ್ರಲ್ಲಿ ಡೌಟ್ ಇಲ್ಲ. ಹೌದು. ಕನ್ನಡಿಗರು ಈ ಸಲ ನೋಡಿ ಟೆಸ್ಟ್ ಟೀಮ್ ಅಲ್ಲಿ ಒಂದಷ್ಟು ಜನ ಜಾಸ್ತಿ ಇರ್ತಾರೆ. ಹಾ. ಪ್ರಸಿದ್ಧ ಕೃಷ್ಣನ ಕನ್ಸಿಡರ್ ಮಾಡಬಹುದು. ಹ್ಮ್. ಇನ್ನೂ ಸ್ಪೀಡ್ ಬೌಲರ್ ಅಂದ್ರೆ ಲಾಸ್ಟ್ ಟೈಮ್ ಆಕಾಶ್ ದೀಪಕ್ ಚಾನ್ಸ್ ಕೊಟ್ರು, ಬಟ್ ಅಷ್ಟಾಗಿ ಪರ್ಫಾರ್ಮೆನ್ಸ್ ಮಾಡ್ಲಿಲ್ಲ. ಮಾಡ್ಲಿಲ್ಲ. ಬಟ್ ಹರ್ಷದೀಪ್ ಸಿಂಗ್ ಅನ್ನ ಈ ಸಲ ಕನ್ಸಿಡರ್ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ. ಯಾಕೆಂದ್ರೆ ಲೆಫ್ಟ್ ಆರ್ಮ್ ಸೀಮ್ ಬೌಲರ್ ಆಗಿರೋದ್ರಿಂದ ಅವರನ್ನು ಆಸ್ಟ್ರೇಲಿಯಾ ಕರ್ಕೊಂಡು ಹೋದ್ರೆ ಡೌಟ್ ಇಲ್ಲ. ಹ್ಮ್. ಇನ್ನೊಂದು ಅಚ್ಚರಿ ಆಯ್ಕೆ ಅಂತಂದ್ರೆ ಹ್ಮ್. ಆಲ್ರೌಂಡರ್ ಆಗಿ ಕನ್ಸಿಡರ್ ಮಾಡಿ ಶಾರ್ದುಲ್ ಠಾಕೂರ್ ಅನ್ನ ತಗೊಳ್ಳೋ ಚಾನ್ಸಸ್ ಇದೆ. ಹ್ಮ್, ಹ್ಮ್, ಹ್ಮ್. ಯಾಕೆಂತಂದ್ರೆ ಅವ್ರಿಗೆ ಆಡಿದ ಅನುಭವ ಇದೆ. ಅವ್ರೇನು ಅದ್ಭುತ ಫಾಸ್ಟ್ ಸೀಮ್ ಸ್ವಿಂಗ್ ಬೌಲರ್ ಅಲ್ಲದೆ ಇರ್ಬೋದು, ಹಾ. ಬಟ್ ವಿದೇಶದಲ್ಲಿ ಆಡಿರೋ ಅನುಭವ ಇರೋದ್ರಿಂದ ಹ್ಮ್. ಶಾರ್ದುಲ್ ಠಾಕೂರ್ನ ಕರ್ಕೊಂಡು ಹೋದ್ರು ಡೌಟ್ ಇಲ್ಲ. ಹ್ಮ್. ಹಾರ್ದಿಕ್ ಪಾಂಡ್ಯ ಟೆಸ್ಟ್ ಆಡುವಷ್ಟು ಫಿಟ್ ಇದ್ದು ರೆಗ್ಯುಲರ್ ವಿದೇಶಗಳಲ್ಲೂ ಟೆಸ್ಟ್ ಅಲ್ಲಿ ಬೌಲಿಂಗ್ ಅಂಡ್ ಬ್ಯಾಟಿಂಗ್ ಮಾಡುವಂತಿದ್ರೆ ಅವ್ರು ಆಬ್ವಿಯಸ್ ಪಿಕ್ ಆಗ್ತಿದ್ರು. ಹ್ಮ್. ಬಟ್ ಅವ್ರಿಗೂ ಕೂಡ ಫಿಟ್ನೆಸ್ ಇಶ್ಯೂ ಇರೋದ್ರಿಂದ ನಿತೀಶ್ ಕುಮಾರ್ ರೆಡ್ಡಿ ಅನ್ನ ಅವ್ರ ಬದಲಿಗೆ ನಮ್ಮವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹ್ಮ್. ಅವರು ಅದರಲ್ಲೂ ಕೂಡ ಫಾರಿನ್ ಪಿಚ್ಗೆ ಸ್ಪೀಡ್ ಆಲ್ರೌಂಡರ್ ಅನ್ನ ನೋಡೋದ್ರಿಂದ ನಿತೀಶ್ ಕುಮಾರ್ ರೆಡ್ಡಿ ಸ್ಪೀಡ್ ಆಲ್ರೌಂಡರ್ ಆಗಿ ಹ್ಮ್. ಚಾನ್ಸ್ ಅನ್ನ ಉಳಿಸ್ಕೋತಾರೆ, ಅವರು ಸ್ಥಾನವನ್ನ ಉಳಿಸ್ಕೋಬಹುದು. ಹಾ. ಇನ್ನು ಸ್ಪಿನ್ ಅಂತ ಬಂದ್ರೆ ರವೀಂದ್ರ ಜಡೇಜಾ ಜಡೇಜಾ. ಆಬ್ವಿಯಸ್ ಚಾಯ್ಸ್ ಇರುತ್ತೆ. ಹೌದು. ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಹ್ಮ್. ಇವರಿಬ್ಬರನ್ನು ಕೂಡ ಸ್ಕ್ವಾಡ್ ಅಲ್ಲಿ ಇರಿಸ್ಕೋಬಹುದು, ಅಥವಾ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರನ್ನ. ಯಾಕೆಂದ್ರೆ ಜಡೇಜಾ ಇರೋದ್ರಿಂದ ಅಕ್ಷರ್ ಬೇಕಾ ಅಂತಾನು ಥಿಂಕ್ ಮಾಡೋ ಚಾನ್ಸಸ್ ಇರುತ್ತೆ. ಹ್ಮ್. ನೋಡ್ಬೇಕು. ಮೇಲ್ನೋಟಕ್ಕೆ ಹಿಂಗ್ ಕಾಣಿಸ್ತಾ ಇದೆ. ಇದು ತುಂಬಾ ಪ್ರಿಮೆಚೂರ್ ಆಗು ನಾವು ಮಾತಾಡ್ತಿದೀವಿ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಜಾಸ್ತಿ ದಿನ ಇಲ್ಲ, ಆದ್ರೂ ಇಂಗ್ಲೆಂಡ್ ಸೀರೀಸ್ ಶುರುವಾಗೋದು ಜೂನ್ 20ಕ್ಕೆ. ಹೌದು.
ಈಗ ಇಂಗ್ಲೆಂಡ್ ಸೀರೀಸ್ಗೆ ತಂಡದ ಆಯ್ಕೆ, ಕ್ಯಾಪ್ಟನ್ ಆಯ್ಕೆ ಈಗ ಇರೋ ಮಾಹಿತಿಗಳ ಪ್ರಕಾರ ಮೇ 23ಕ್ಕೆ ಆಗುತ್ತೆ ಅಂತ ಇದೆ. ಮೇ 23ಕ್ಕೆ ಕ್ಯಾಪ್ಟನ್ ಇವೆಲ್ಲ ಆಯ್ಕೆ ನಡೀಬಹುದು, ಟೀಮ್ ಸ್ಕ್ವಾಡ್ ಅನೌನ್ಸ್ ಆಗ್ಬೋದು. ಯಾಕಂದ್ರೆ ಆಯ್ಕೆ ಮಾಡ್ಲೆಲ್ಲ ಚರ್ಚೆ ಮಾಡ್ಬೇಕು ಅಂತ. ಅದಕ್ಕೂ ಮೊದಲು ಈಗ ಸದ್ಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಇಂಗ್ಲೆಂಡ್ಗೆ ಇಂಡಿಯಾ ಎ ಟೀಮ್ ಅನ್ನ ಕಳಿಸ್ತಾರೆ. ಇಂಡಿಯಾ ಎ ಟೀಮ್ ಅನ್ನ ಕಳಿಸಿ ಅಲ್ಲಿ ಒಂದಷ್ಟು ಕೌಂಟಿ ಟೀಮ್ಗಳ ಜೊತೆಗೆ ಮ್ಯಾಚ್ ಗಳನ್ನ ಆಡಿಸ್ತಾರೆ ಮೇ 30ರಿಂದ. ಅದಕ್ಕೆ ಕೆಲವು ಸಂಭಾವ್ಯ ಆಟಗಾರರನ್ನ, ಅಂದ್ರೆ ಇಂಗ್ಲೆಂಡ್ ಡೈರೆಕ್ಟ್ ಆಗಿ ಹೋಗಿ ಆಡಿ ಅಂತ ಕಳ್ಸೋದಕ್ಕಿಂತ ಸೀನಿಯರ್ಸ್ ಪ್ಲೇಯರ್ಸ್ ಇದ್ದಂದೆ ಒಂದಷ್ಟು ಆಟಗಾರನ್ನ ಅಲ್ಲಿ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಅದು ಈಗ ಸದ್ಯಕ್ಕೆ ಅನೌನ್ಸ್ ಆಗುತ್ತೆ. ಅಭಿಮನ್ಯು ಈಶ್ವರನ್ ಕ್ಯಾಪ್ಟನ್ಸಿಯಲ್ಲಿ ಆಗಬಹುದು, ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಅವ್ರನ್ನ ಒಂದಷ್ಟು ಕ್ಯಾಪ್ಟನ್ ಆಗಿ ಎ ಟೀಮ್ ಗಳನ್ನ ಮುನ್ನಡೆಸಿರೋದ್ರಿಂದ. ಇಲ್ಲಿ ಯಾರ್ಯಾರನ್ನ ಪಿಕ್ ಮಾಡ್ತಾರೋ, ಈಗ ಅಭಿಮನ್ಯು ಈಶ್ವರನ್, ಕರುಣ್ ನಾಯರ್ನ ಇಲ್ಲಿ ಪಿಕ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ವಿಕೆಟ್ ಕೀಪರ್ ಆಗಿ ಯಾರನ್ನ ನೋಡ್ತಾರೆ, ಯಾಕಂದ್ರೆ ಪಂತನ್ನೆಲ್ಲ ಅಲ್ಲಿ ಕಳಿಸೋ ಚಾನ್ಸಸ್ ಕಡಿಮೆ ಇರುತ್ತೆ. ಧ್ರುವ್ ಸೆಕೆಂಡ್ ವಿಕೆಟ್ ಕೀಪರ್ ಇರ್ತಾರಲ್ಲ, ಈ ತರ ಧ್ರುವ್ ಇವರೆಲ್ಲ ಕಳಿಸ್ಬೋದು. ಫಿಟ್ನೆಸ್ ಅನ್ನ ನೋಡ್ಕೊಂಡು ಈಗ ಎಲ್ಲ ಫಿಟ್ ಇದಾರೆ, ರಜತ್ ಪಾಟಿದಾರ್ ತರದವರು, ಪಡಿಕ್ಕಲ್, ಈ ತರದ ಒಂದು ಬ್ಯಾಟ್ಸ್ಮನ್ ಗಳು ಮತ್ತೆ ಬೌಲರ್ ಗಳಲ್ಲೂ ಒಂದಷ್ಟು ಚಾನ್ಸ್ ತಗೋತಾರೆ. ಎರಡನೇ ಹಂತದ ಬೌಲರ್ ಗಳನ್ನ ನೋಡಿ ಅವರನ್ನ ಅಲ್ಲಿಗೆ ಕಳಿಸೋ ಚಾನ್ಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆಗ್ಲಿ, ಅಲ್ಲಿಯ ಪರಿಸ್ಥಿತಿಗೆ, ವಾತಾವರಣಕ್ಕೆ ಹೊಂದ್ಕೊಳ್ಳಿ, ಪಿಚ್ ಅರ್ಥ ಮಾಡ್ಕೊಳ್ಳಿ, ಈ ತರದ್ದು. ಇನ್ನೇನಾದ್ರೂ ಅಚ್ಚರಿಯ ನಿರ್ಧಾರದಲ್ಲಿ ಅಜಿಂಕ್ಯ ರಹಾನೆನೇನಾದ್ರೂ ವಾಪಸ್ ಕರೀತಾರ, ಯಾಕೆಂದ್ರೆ ಮಿಡ್ಲ್ ಆರ್ಡರ್ ತುಂಬಾ ಅನನುಭವಿ ಆಗ್ಬಿಡುತ್ತೆ, ವಾಪಸ್ ಕರೀತಾರ, ಅಥವಾ ಶ್ರೇಯಸ್ ಅಯ್ಯರ್ ಅಂತವ್ರಿಗೆ ಎ ಟೀಮ್ ಅಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಹೋಗಿ ಪ್ರಾಕ್ಟೀಸ್ ಮಾಡ್ಕೋತಾ ಇರಪ್ಪ ಅಂತ ಕಳಿಸ್ತಾರ. ಇದು ನಮಗೆ ಈಗ ಸದ್ಯದ ಕುತೂಹಲ. ಟೆಸ್ಟ್ ಟೀಮ್ ಅನೌನ್ಸ್ಮೆಂಟ್ ಒಂದಷ್ಟು ದಿನ ಮುಂದಕ್ಕೆ ಹೋಗುತ್ತೆ, ಬಟ್ ಇದು ಸದ್ಯದ ಕುತೂಹಲ. ಯಾಕೆಂತಂದ್ರೆ IPL ಈ ತರದ ಟೂರ್ನಮೆಂಟ್ಗಳು ಇದ್ದೇ ಇರುತ್ತೆ. ಇಂಡಿಯಾದ ಪ್ರೈಡ್ ಅಂತ ಬಂದಾಗ ಈ ತರದ ಟೆಸ್ಟ್ ಟೂರ್ನಮೆಂಟ್ಗಳು ವಿದೇಶದಲ್ಲಿ ಗೆಲ್ಲೋದು ಆಗೋದ್ರಿಂದ ಅದ್ರ ಕಡೆಗೆ ಜಾಸ್ತಿ ಗಮನವನ್ನ ಕೊಡ್ತಾರೆ. ಸಹಜವಾಗಿ ಗಂಭೀರ್ ಮತ್ತು ಅಗರ್ಕರ್ ಇವರಿಗೆ ತುಂಬಾ ಸವಾಲಿದೆ, ತುಂಬಾ ಸವಾಲು ಅಂದ್ರೆ ತುಂಬಾ ಸವಾಲಿದೆ. ಏನಾದರೂ ದೇಶೀಯ ಕ್ರೀಡೆಗಳಲ್ಲಿ ಮಿಂಚಿದವರಿಗೆ ಚಾನ್ಸ್ ಸಿಗುತ್ತೆ ಅಂದ್ರೆ IPL ಆಗಿರ್ಬೋದು, ರಣಜಿಲ್ ಆಗಿರ್ಬೋದು. ಆಮೇಲೆ ನೀವು ರಹಾನೆದು ಹೇಳಿದ್ರಿ, ರಹಾನೆ ಕೂಡ ಈಗ IPL ಅಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಹೇಳ್ದಂಗೆ ನೀವು ಅಚ್ಚರಿ ಆಯ್ಕೆ ತರ ಮಾಡಿದ್ರು ಮಾಡೋ ಚಾನ್ಸ್ ಇರುತ್ತಾ? ರಹಾನೆನ ಆಯ್ಕೆ ಮಾಡಿದ್ರು ಕೂಡ ಅದು IPL ಕಾರಣ ಆಗಿರಲ್ಲ. ಈಗ ಇಂಗ್ಲೆಂಡ್ ಸೀರೀಸ್ಗೆ ಆಯ್ಕೆ ಮಾಡೋದಕ್ಕೆ ದೇಶೀಯ ಟೂರ್ನಿ ಅಂತ ನಾವೇನು ನೋಡಿದ್ರೆ ಅದು IPL ಆಗೋಂಗ್ ಕಾಣಿಸಲ್ಲ. ಈಗ ನಮಗೆ ಅದು ಮೇಜರ್ ಕಾರಣ ಆಗೋದು ರಣಜಿ ಟ್ರೋಫಿಯಲ್ಲಿ ಹೇಗೆ ಆಡಿದ್ದಾರೆ, ಅಟ್ಲೀಸ್ಟ್ ಒನ್ ಡೇ ಕೆಲವರಲ್ಲಿ ವಿಜಯ್ ಹಜಾರೆ ಈ ತರದ ಟ್ರೋಫಿಗಳಲ್ಲಿ ಹೇಗೆ ಆಡಿದ್ದಾರೆ ಅನ್ನೋದು ಆ ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಅಲ್ಲಿ 5 ದಿನದ ಮ್ಯಾಚ್ ಟೆಸ್ಟ್ ಆಡಕ್ ಹೋಗ್ತಾ ಇರೋದು, 20 ಓವರ್ ಮ್ಯಾಚ್ ಆಡ್ಬಿಟ್ಟು ಮುಗಿಸ್ಕೊಂಡ್ ಬರಕ್ ಹೋಗ್ತಾ ಇಲ್ಲ. ಅದರಿಂದಾಗಿ ಟೆಕ್ನಿಕಲಿ ಸ್ಟ್ರಾಂಗ್, ವಿದೇಶದಲ್ಲಿ ಕೌಂಟಿಗಳನ್ನಾಡಿ ಅನುಭವ ಇರೋರು, ಅಥವಾ ನಮ್ಮ ರಣಜಿಯಲ್ಲಿ ಬಹಳ ದೀರ್ಘಕಾಲ ಚೆನ್ನಾಗಿ ಆಡಿರೋರು, ಈ ತರದೊಂದು ಕನ್ಸಿಡರ್ ಮಾಡ್ತಾರೆ. ರಹಾನೆಗೆ ಅನುಭವ ಇದೆ, ಆ ಕಾರಣಕ್ಕೆ ನಾವು ಹೇಳಿದ್ವಿ. ಇನ್ನು ಕರುಣ್ ನಾಯರ್ ನಾವು ನೋಡ್ತಾ ಇದೀವಿ, 2017ರಲ್ಲಿ ತ್ರಿಶತಕ ಹೊಡೆದ ನಂತರ ಅವ್ರಿಗೆ ಜಾಸ್ತಿ ಅವಕಾಶ ಸಿಕ್ಕಿಲ್ಲ. ಬಟ್ ಈಗ ರಣಜಿಯಲ್ಲೂ ಚೆನ್ನಾಗಿ ಆಡಿದ್ದಾರೆ, ವಿಜಯ್ ಹಜಾರೆಯಲ್ಲಂತೂ ಅದ್ಭುತವಾಗಿ ಆಡಿದ್ರು. ಅವ್ರಿಗೆ ಚಾನ್ಸ್ ಕೊಡೋ ಚಾನ್ಸ್ ಅವಕಾಶ ಕೊಟ್ಟೆ ಕೊಡ್ತಾರೆ, ಸೆಲೆಕ್ಟ್ ಆದ್ರೂ ಮಾಡ್ತಾರೆ. ಈ ತರದನ್ನ ಕನ್ಸಿಡರ್ ಮಾಡಿ ಸೆಲೆಕ್ಷನ್ ನಡೆಯುತ್ತೆ. ಸರ್, ಇವಾಗ ಇಂಡಿಯಾ BCCI ಕ್ಯಾಪ್ಟನ್ ಹುಡುಕಾಟದಲ್ಲಿ ಇರೋದಂತೂ ನಿಜ. ಸೊ ಇಲ್ಲಿ ಯೂತ್ಸಿಗೆ ಪ್ರಿಫರೆನ್ಸ್ ಕೊಡ್ತಾರಾ, ಎಕ್ಸ್ಪೀರಿಯನ್ಸ್ ಆಟಗಾರರಿಗೆ ಪ್ರಿಫರೆನ್ಸ್ ಕೊಡ್ತಾರೆ? ಯಾರಾಗ್ಬೇಕು ನಿಮ್ಮ ಪ್ರಕಾರ? ಕ್ಯಾಪ್ಟನ್ಸಿ ಯಾರಾಗ್ಬೇಕು? ಟಫ್ ಕಾಲ್. ಆದ್ರೂ ನಾವೀಗ ನಮ್ಮ ಭಾರತ ಗೆಲ್ಬೇಕು ಅನ್ನೋದ್ರ ಜೊತೆಗೆ ನಮ್ಮ ಕನ್ನಡಿಗರ ಕೆಪಾಸಿಟಿ, ನಮ್ಮ ಕನ್ನಡಿಗ ಆಟಗಾರರಿಗೆ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. KL ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡಬೇಕು ಅಂತ ನಂಗೆ ಅನ್ಸುತ್ತೆ. ಇದು ಟೀಮ್ ಇಂಡಿಯಾದ ಹಿತದೃಷ್ಟಿಯಿಂದನು ಅಟ್ ಪ್ರೆಸೆಂಟ್ ನಾನು ಮಾತ್ರ ಹೇಳ್ತಾ ಇರೋದು. ಬಟ್ ಪರ್ಸನಲಿ KL ರಾಹುಲ್ ಇದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು, ಮಾಡ್ಕೊಳಲ್ಲ ಅಂತಲ್ಲ, ಹೇಗ್ ತಗೋತಾರೆ ಅನ್ನೋದು ನೋಡ್ಬೇಕು, ಅಥವಾ ಅದು ಪರ್ಫಾರ್ಮೆನ್ಸ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಯಾಕೆಂದ್ರೆ DC ಅವರನ್ನ ಆಕ್ಷನ್ ಅಲ್ಲಿ ತಗೊಂಡಾಗ ಕ್ಯಾಪ್ಟನ್ ಮಾಡ್ಬೋದು ಅಂತ ನಮ್ಗೆ ಅನಿಸ್ತಾ ಇತ್ತು. ಬಟ್ ಆಮೇಲೆ ರೇಸಲ್ಲಿ ಅಕ್ಷರ್ ಮುಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಕೊನೆಗೆ ಒಂದು ಸುದ್ದಿಗಳು ಬಂತು, ರಾಹುಲ್ ನಾನು ಕ್ಯಾಪ್ಟನ್ ಆಗಲ್ಲ ಅಂತ ಅವರೇ ತಿರಸ್ಕರಿಸಿದ್ರು, ಅಭಿಪ್ರಾಯವನ್ನ ತಿಳಿಸ್ಬಿಟ್ರು. ಆ ಕಾರಣಕ್ಕೆ ಅವ್ರನ್ನ ಕನ್ಸಿಡರ್ ಮಾಡಿಲ್ಲ ಅಂತ. ಸೊ ಅವ್ರೆ ಅಂದ್ರೆ ಆಟದ ಮೇಲೆ ಫೋಕಸ್ ಮಾಡೋ ದೃಷ್ಟಿಯಿಂದ ಕ್ಯಾಪ್ಟನ್ಸಿ ಬೇಡ ಅಂತ. ಕೆಲವರಿಗೆ ಕ್ಯಾಪ್ಟನ್ಸಿ ಅನ್ನೋದು ಪರ್ಫಾರ್ಮೆನ್ಸ್ ಬೆಟರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ ಕೆಲವರಿಗೆ ಕ್ಯಾಪ್ಟನ್ಸಿ ಅನ್ನೋದು ಬರ್ಡನ್ ಆಗುತ್ತೆ. ಕೊಹ್ಲಿ ಅಂತವ್ರಿಗೆ ಎಲ್ಲೂ ಕ್ಯಾಪ್ಟನ್ಸಿ ಬರ್ಡನ್ ಆದಂಗೆ ಕಾಣಿಸ್ತಿಲ್ಲ. ರೋಹಿತ್ ಶರ್ಮಾನು ಕೂಡ ಕ್ಯಾಪ್ಟನ್ ಆಗಿ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ರು. ಬಟ್ ಅದೇ ಮಾತನ್ನ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಈಗ ರಾಹುಲ್ ವಿಷಯದಲ್ಲೂ ನನಗನ್ಸೋದು, ಟೀಮ್ ಇಂಡಿಯಾ ದೃಷ್ಟಿಯಿಂದ ಟೆಸ್ಟ್ಗೆ ರಾಹುಲ್ ಅನ್ನು ಕ್ಯಾಪ್ಟನ್ ಮಾಡಿದ್ರೆ ಅವ್ರಿಗೆ ಅವ್ರ ಸೀನಿಯರ್ ಪ್ಲೇಯರ್ ಆಗ್ತಾರೆ. ಈಗ ಫಿಟ್ನೆಸ್ ಇಶ್ಯೂ ಬುಮ್ರಾಗಿರೋ ತರ ಇವ್ರಿಗೆ ಇಶ್ಯೂ ಇಲ್ಲ. ಯಾಕಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ರೆಸ್ಪೆಕ್ಟ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ನಾವೇನು ಆಡು ಮಾತೆಲ್ಲ ಕಪಿಯಂಗ್ ಆಡೋದು, ಅವ್ರನ್ನ ಆ ರೆಸ್ಪೆಕ್ಟ್ಫುಲ್ ಆಗಿ ನೋಡದೆ ಇರಿದ್ರೆ ಅದು ಸರಿ ಆಗಲ್ಲ. ಸೊ ಆ ರೆಸ್ಪೆಕ್ಟ್ ರಾಹುಲ್ ಇರುತ್ತೆ.
ಮತ್ತೆ ಅನುಭವ ಇದೆ. ಟೀಮ್ ಅನ್ನ ಹೊರ ರಾಷ್ಟ್ರಗಳಲ್ಲೂ ಮುನ್ನಡೆಸಿದ್ದು, ಹ್ಮ್. ಮತ್ತೆ 58 ಮ್ಯಾಚ್ ಟೆಸ್ಟ್ ಮ್ಯಾಚ್ ಆಡೋದಂದ್ರೆ ಕಡಿಮೆ ಅಲ್ಲ. ಹೌದು. ಅನುಭವ ಇದೆ, ಹ್ಮ್. ಅಲ್ಲಿ ಸಿಚುವೇಶನ್ ಅರ್ಥ ಆಗುತ್ತೆ. ಹ್ಮ್. ಅಂಡ್ ಗಂಭೀರ್ ರಾಹುಲ್ ಒಟ್ಟಿಗೆ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿರೋದ್ರಿಂದ ಹ್ಮ್. ಅದು ಕೂಡ ಸಮಟೈಮ್ಸ್ ಕೋಚ್ಗೂ ಇವ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಇಂಪಾರ್ಟೆಂಟ್. ರಾಹುಲ್ ಕಾಮ್ ಹೆಡ್, ಯಾವಾಗ್ಲೂ ಕೂಲ್ ಆಗಿರ್ತಾರೆ, ಮತ್ತೆ ಸಹ ಆಟಗಾರರ ಪರ್ಫಾರ್ಮೆನ್ಸ್ ಎಂಜಾಯ್ ಮಾಡ್ತಾರೆ. ನಾನು ಆಡೋದ್ರ ಜೊತೆಗೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ, ಸಹ ಆಟಗಾರರು ಚೆನ್ನಾಗಿ ಹೌದು. ಪರ್ಫಾರ್ಮ್ ಮಾಡ್ಲಿ ಅಂತ. ಈ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ರಾಹುಲ್ ಬೆಸ್ಟ್. ಹ್ಮ್. ಆದ್ರೆ ಅದು ಲಾಂಗ್ ಟರ್ಮ್ಗೆ ಅಂತಲ್ಲ. ಅವರು ಕೇವಲ 33 ಈಗಾಗಲೇ 33 ವರ್ಷ ಆಗಿರೋದ್ರಿಂದ ಹೌದು. ಅವ್ರನ್ನ ಪ್ರೆಸೆಂಟ್ ಕ್ಯಾಪ್ಟನ್ ಮಾಡಿ ಹ್ಮ್. ಅವ್ರ ಅಂಡರ್ ಅಲ್ಲಿ ಗಿಲ್, ಅಯ್ಯರ್, ಪಂತ್ ಈ ತರ ಯಾರನ್ನಾದ್ರೂ ಒಬ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ಗ್ರೂಮ್ ಮಾಡೋದು ಒಳ್ಳೇದಾಗುತ್ತೆ. ಹ್ಮ್. ಅವ್ರನ್ನ ಆತರ ಅದರಲ್ಲೂ ಗಿಲ್ಲನ್ನೇ ಮಾಡಿದ್ರು ಪರವಾಗಿಲ್ಲ. ಹ್ಮ್. ಈಗಾಗಲೇ ಗಿಲ್ಗೆ ಕ್ಯಾಪ್ಟನ್ಸಿ ಕೊಡಬಹುದು, ಹ್ಮ್. ಬಟ್ ಗಿಲ್ಗೆ ಅನನುಭವ ಇರೋದ್ರಿಂದ ಮತ್ತೆ ಹೊರ ರಾಷ್ಟ್ರಗಳಲ್ಲಿ ಫೇಲ್ ಆಗಿರೋದ್ರಿಂದ ಸಡನ್ ಆಗಿ ಅವ್ರಿಗೆ ದೊಡ್ಡ ಎಕ್ಸಾಮ್ ಅನ್ನು ಕೊಟ್ಬಿಡ್ತೀವಿ. ಹ್ಮ್. ಅಲ್ಲಿ ಫೇಲ್ ಆದ್ರೆ ಅವ್ರ ಕಾನ್ಫಿಡೆನ್ಸ್ ಹೊಡೆತ ಆಗುತ್ತೆ, ಹೌದು. ಅವ್ರ ಸ್ಥಾನಕ್ಕೆ ಡೌಟ್ ಬರಬಹುದು, ಈ ತರದ್ದಾಗುತ್ತೆ. ಹ್ಮ್. ಅದರಿಂದ ರಾಹುಲ್ ಅನ್ನ ಕ್ಯಾಪ್ಟನ್ ಮಾಡಿ ಅವ್ರ ಅಂಡರ್ ಅಲ್ಲಿ 1 or 2 ಈ ಒಂದು ಸೈಕಲ್ ಅವ್ರ ಅಂಡರ್ ಅಲ್ಲಿ ಹೋಗ್ಬಿಟ್ಟು ಅಷ್ಟರೊಳಗೆ ಗಿಲ್ ಅನ್ನ ಗ್ರೂಮ್ ಮಾಡಿ ಅವ್ರಿಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ವೈಸ್ ಕ್ಯಾಪ್ಟನ್ ಆಗಿ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತಾ ಹೋದ್ರೆ ಅದು ಬೆಸ್ಟ್ ಮೂವ್ ಆಗ್ಬಹುದು. ಅದ್ರ ಆಚೆಗೆ ನೋಡೋಣ ಆಯ್ಕೆ ಮಂಡಳಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇನ್ನೊಂದು ನಂಗೆ ಆಸೆ ಇದೆ, ಈ ಬಾರಿ ಆದ್ರೂ ಒಳ್ಳೆ ಪರ್ಫಾರ್ಮ್ ಮಾಡ್ತಿರೋ ಕನ್ನಡಿಗರು ಜಾಸ್ತಿ ಇರೋದ್ರಿಂದ, ಕನ್ನಡಿಗರೇ ಅನ್ನೋದೇ ಯಾಕೆ ಅಂದ್ರೆ ಅವ್ರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಕರುಣ್ ನಾಯರ್ ಇಷ್ಟೆಲ್ಲ ಕಷ್ಟಪಟ್ಟು ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದಾರೆ, ಪ್ರಸಿದ್ಧ ಕೃಷ್ಣ ಚೆನ್ನಾಗಿ ಆಡ್ತಿದ್ದಾರೆ, ಅವ್ರಿಗೆಲ್ಲ ಚಾನ್ಸ್ ಸಿಕ್ಲಿ. ರಾಹುಲ್ ಕ್ಯಾಪ್ಟನ್ಸಿ ಕೊಡದೇ ಇದ್ರೆ ಆವಾಗ ಸಿನಾರಿಯೋ ಬೇರೆ ಬೇರೆ ತರ ಇರುತ್ತೆ. ಇವಾಗ ಎಕ್ಸಾಂಪಲ್ ಬುಮ್ರಾ ಕೊಡಬಹುದು, ಅಥವಾ ಪಂತ್ ಕೊಡಬಹುದು, ಗಿಲ್ ಕೊಡಬಹುದು ಅಂತ. ಸಡನ್ ಆಗಿ ಅದ್ರ ಕಾನ್ಸಿಕ್ವೆನ್ಸಸ್ ಸ್ವಲ್ಪ ನೆಗೆಟಿವ್ ಆಗ್ಬೋದು ಟೀಮ್ಗೆ ಅಂತ. ಯಾಕೆಂದ್ರೆ ಗಿಲ್ ಅವರ ಭವಿಷ್ಯಕ್ಕೆ ಅದು ಹೊಡೆತ ಆಗ್ಬೋದು, ಅಥವಾ ಗೊತ್ತಿಲ್ಲ ಹೇಗೆ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು. ಯಾಕಂದ್ರೆ ಅವ್ರ ಮೇಕರ್ ಬ್ರೇಕ್ ತರ ಕಂಡೀಷನ್ ಬಂದ್ಬಿಟ್ರೆ ಚೆನ್ನಾಗಿ ಆಡಿದ್ರು ಆಡಬಹುದು. ಬಟ್ ವಿಲ್ ಹೋಪ್ ರಾಹುಲ್ಗೆ ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಅದರ್ವೈಸ್ ಈಗ ಸದ್ಯದ ಎಲ್ಲ ಪರಿಸ್ಥಿತಿ ನೋಡಿದ್ರೆ ಟೀಮ್ ಮ್ಯಾನೇಜ್ಮೆಂಟಿನ ಅಥವಾ BCCI ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕೋಚ್, ಇವ್ರದೆಲ್ಲ ಒಂದಷ್ಟು ನೋಡಿದ್ರೆ ಗಿಲ್ ಅನ್ನ ಆಯ್ಕೆ ಮಾಡೋ ಚಾನ್ಸಸ್ ಜಾಸ್ತಿ ಕಾಣಿಸುತ್ತೆ. ಓಕೆ, ಅದೇ ಸರ್ ನೀವು ಹೇಳ್ದಂಗೆ ಟೆಕ್ನಿಕಲಿ ಕೂಡ ರಾಹುಲ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಬ್ಯಾಟಿಂಗ್ ವೈಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ. ಇನ್ನೊಂದೇನಂದ್ರೆ ನಮ್ಮ ಕನ್ನಡಿಗ ಕೂಡ ಹೌದು. ಸೊ ರಾಹುಲ್ಗೆ ಕೊಟ್ರೆ ನಮ್ಗೆಲ್ಲ ಖುಷಿ ಆಗುತ್ತೆ ಅನ್ನೋದು ಕೂಡ ಆಬ್ವಿಯಸ್ಲಿ, ಡೆಫಿನೆಟ್, ನೋ ಡೌಟ್ ಇನ್ ದಟ್, ಅಂಡ್ ಹಿ ಡಿಸರ್ವ್, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಇದಿಷ್ಟು ಇಂಗ್ಲೆಂಡ್ ಸರಣಿಗೆ ಭಾರತ ಟೆಸ್ಟ್ ತಂಡಕ್ಕೆ ನಾಯಕ ಯಾರಾಗ್ತಾರೆ, ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಕೂಡ ನಾವು ಕಿರಣ್ ಸರ್ ನಾವು ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.